ಯುವನಂ ಗಗನಂ. ಹೆಡ್ ಮಾಸ್ಟರ್, ನಮ್ಮ ಹೆಡ್ ಮಾಸ್ಟರ್ TCನೇ ಕೊಡಲ್ಲ ನಿನಗೆ, ನಿನ್ನ ಯೋಗ್ಯತೆಗೆ ಮತ್ತೆ ಸೈನ್ಸ್ ಹಚ್ತೀನಿ ಅಂತ ಹೇಳ್ತಿಲ್ಲೋ, ಎಲ್ಲಾದ್ರೂ ದುಡಿಯೋಕೆ ಹೋಗು, ನಿಮ್ಮ ತಾಂಡದ ಜನದೊಳಗೆ ಇದೆಲ್ಲ ಮತ್ತೆ ಪಾಸ್ ಆಗ್ತೀನಿ ಅಂತ ಮಾಡಿ ನೀನು. ಟೀಚರ್ ಹೇಳಿರೋದು ಸರ್ ನನಗೆ ಆ ಟೈಮಲ್ಲಿ, ಹೆಡ್ ಮಾಸ್ಟ್ರೇ. ನನಗೆ ಮ್ಯಾಥಮೆಟಿಕ್ಸ್ ಅಷ್ಟು ಬರ್ತಿರ್ಲಿಲ್ಲ ಸರ್, ನನ್ನ ಶೆಡ್ಯೂಲ್ ಕ್ಯಾಸ್ಟು. ನನಗೆ ಸಿಕ್ಕಿದ್ದು ಬ್ರಾಹ್ಮಿನ್ಸ್ ಟೀಚರ್. ಅಲ್ಲಿ ಸ್ವಲ್ಪ ನನ್ನ ಟರ್ನ್ ಆಗಿದ್ದು ಲೈಫು ಹೊಡೆದಾಟಕ್ಕೆ ಸರ್. ಶೋಕಿ ಮಾಡ್ಲಿಕ್ಕೆ ನಿಂತ್ವಲ್ವಾ, ಬೇರೆ ಬೇರೆ ರೀತಿ ಕಟಿಂಗ್ ಮಾಡಿಸೋದು, ಹುಡುಗಿಯರ ಮುಂದೆ ಶೋಕಿ ಮಾಡೋದು. ನೀವು ರಾಜಾವಲಿ ಮೂವಿ ನೋಡಿದ್ದೀರಾ ಅನ್ಸುತ್ತೆ, ದಿಟ್ಟು ಸರ್. ಬಸ್ ಹೋದ್ಮೇಲೆ ಓಡೋಗತ್ತವ್ರು ನಾವು ಆ ಥರ ಶೋಕಿಗೆ ಇಳಿದ್ಬಿಟ್ಟಿವಿ ಸರ್ ಸುಮ್ಮನೆ. ಅದಾದಮೇಲೆ ಅಲ್ಲೇ ಲೋಕಲ್ ಸ್ವಲ್ಪ ಗೂಂಡಗಳ ಹತ್ರ ಸ್ವಲ್ಪ ಸೇರ್ಕೊಂಡ್ಬಿಟ್ಟು ಲೈಫ್ ಬರ್ಬಾದಾಗ್ಬಿಡ್ತು ಸರ್ ನನಗೆ. ಸೊ ಇದನ್ನೆಲ್ಲ ಪ್ರಸಾರ ಮಾಡ್ಬೋದು ತಾನೆ? ಮಾಡ್ಬೋದು ಸರ್, ಏನು ತೊಂದರೆ ಇಲ್ವಾ? ನಿಮ್ಮ ಇಲಾಖೆದು ಏನಾದ್ರು ಇದೇನಿಲ್ಲಲ್ಲ? ಕಾನೂನು ಬಾಹಿರವಾಗಿ ಯಾವುದೂ ಮಾತಾಡಿಲ್ಲ, ಮತ್ತು ಸಂವಿಧಾನಕ್ಕೆ ಧಕ್ಕೆ ತರುವಂಥ ಯಾವುದೋ ಒಂದು ವಿಷಯವನ್ನು ಇಲ್ಲ ಮಾತಾಡಿಲ್ಲ, ಪ್ರಸ್ತಾಪಿಸಿಲ್ಲ ಕೂಡ. ಸೊ ಹಾಗಾಗಿ ನನ್ನ ಪರ್ಸನಲ್ ಲೈಫ್ ಜರ್ನಿ ಇರೋದ್ರಿಂದ ಅದನ್ನು ಮುಕ್ತವಾಗಿ ತಾವು ಪ್ಲೇ ಮಾಡ್ಬೋದು ಸರ್ ನಿಮ್ಮದ್ರಲ್ಲಿ. ನೀವು 4 ಗಂಡು ಮಕ್ಕಳು? ಹೌದು ಸರ್. ಹೆಣ್ಮಕ್ಳಿಲ್ಲ? ಹೆಣ್ಮಕ್ಳು ಒಬ್ರು ಅಕ್ಕ ಇದ್ದಾರೆ ಸರ್, ಜಯಾಬಾಯಿ ಅಂತ ಹೇಳಿದ್ದಾರೆ ಸರ್. ಆರ್ಥಿಕ ಸಂಕಷ್ಟದ ನಡುವೆ ಕೂಡ ನೀವು 4 ಜನ ಓದಬೇಕು ಅಂತ? ಹೌದು ಸರ್, 4 ಜನ ಓದಲಿ ಅಲ್ಲ. ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಬರುತ್ತೆ, ಸಣ್ಣ ಮಗನಿಗೆ ವ್ಯವಸಾಯಕ್ಕೆ ಬಿಡ್ಬೇಕಾ ಅಥವಾ ಮಿಡ್ಲಲ್ಲಿ 2ನೇವನಿಗೆ ಬಿಡ್ಬೇಕಾ ಅಂತ. ಅವಾಗ ನಮ್ಮ ಅಕ್ಕ ನಾನು ವ್ಯವಸಾಯ ಮಾಡ್ಕೊತೀನಿ ಅವ್ರನ್ನೆಲ್ಲರೂ ಓದಿಸಿ ಅಂತ ಅವಳದು ಹಠ. ನನಗೋಸ್ಕರ ನಮ್ಮ ಅಕ್ಕ ಓದೋದು ಬಿಟ್ಟಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅವರು 7ನೇ ಕ್ಲಾಸ್ ಮುಕ್ತಾಯ ಆಯಿತು ಸರ್. ಅವಾಗ ನಾನು 2ನೇ ಕ್ಲಾಸಿಗೆ ಜಾಯ್ನ್ ಆಗಬೇಕಲ್ವ, ಅವಾಗ ಡಿಸಿಷನ್ ಆಗುತ್ತೆ ಮನೆಯಲ್ಲಿ ವ್ಯವಸಾಯ ಮಾಡೋರು ಯಾರು ನಾಳೆ ಅಂತೇಳಿ. ಅವಾಗ ಸಣ್ಣ ಮಗು ಮಾಡ್ಬೇಕಂತೇಳಿ ಆರ್ಗ್ಯುಮೆಂಟ್ ನಡೆಯುತ್ತಂತೆ, ನಮ್ಮ ಅಣ್ಣ ಹೇಳೋ ಸ್ಟೋರಿ. ನಾನು ಮಾಡಬೇಕು ಅಂತೇಳಿ ನಮ್ಮ ಮನೇಲಿ ಆರ್ಗ್ಯುಮೆಂಟ್ ನಡೆಯುತ್ತೆ. ಅವಾಗ ನಮ್ಮ ಅಕ್ಕ ಇಲ್ಲ, ಅವನಿಗೆ ಸ್ಕೂಲಿಗೆ ಕಳಿಸಿ ನನಗೆ ಅವಳೇ ಸಾಕಿರೋದು ಸ್ವಲ್ಪ. ನಮ್ಮ ತಾಯಿ ಎದೆ ಹಾಲು ನಾನು 13 ವರ್ಷದವರೆಗೆ ಕುಡಿದಿದ್ದೀನಿ ಸರ್. ಲಾಸ್ಟ್ ಮಗ ಅಲ್ವಾ, ಅಷ್ಟು ಪ್ರೀತಿಯಿಂದ ಸಾಕಿಬಿಟ್ಟಿದ್ರು. ಹಾಗಾಗಿ ನಮ್ಮ ಅಕ್ಕ ಬೇಡ, ಅವ್ನು ಬೇಡ, ನಾನು ಹೆಂಗಿದ್ರು ಬೇರೆಯವ್ರ ಮನೆಗೆ ಹೋಗಳಿದ್ದಾನಲ್ಲ, ನಾನೇ ವ್ಯವಸಾಯ ಮಾಡ್ತೀನಿ, ಅವನಿಗೆ ಓದಿಸ್ರಿ ಎಲ್ಲಿವರೆಗೂ ಅಂತ ಓದಿಸಿದ್ದೆ ಸರ್ ನನಗೆ. ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಾ? ಫಸ್ಟ್ 7ನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಸ್ಕೂಲೇ ಸರ್. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ಮೂರಲ್ಲೇ ಸರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಮಾರನಹಳ್ಳಿ ತಾಂಡ. ತಾಂಡಕ್ಕೆ ಕೊಟ್ಟೆವರು? ಹೌದು, ತಾಂಡದಲ್ಲೇ ಇದೆ ಸರ್, ಸ್ಕೂಲ್ ಇದೆ ಸರ್ ನಮ್ಮೂರಲ್ಲಿ. ನೀವು ಓದೋದು ಸ್ಟ್ರೆಂತ್ ಇತ್ತಾ ಸ್ಕೂಲು? ತುಂಬ ಸ್ಟ್ರೆಂತ್ ಸರ್ ಅವಾಗೆಲ್ಲ. ನೀವು ಓದುವ ಟೈಮ್ಗೆ ನಿಮ್ಮ ತಾಂಡದ ಬೇರೆ ಬೇರೆಯವರು ಎಜುಕೇಷನ್ ಮಹತ್ವ ಕೊಟ್ರಾ? ಗೊತ್ತಿರೋರು ಎಜುಕೇಷನ್ ಬಗ್ಗೆ ಗೊತ್ತಿರೋರು ಮಹತ್ವ ಕೊಟ್ಟಿದ್ರು ಸರ್. ಅವ್ರ ಮಕ್ಕಳನ್ನೆಲ್ಲ ಆವಾಗಲೇ ಬೇರೆ ಬೇರೆ ಸ್ಕೂಲ್ಗಳೆಲ್ಲ ಓದಿಸ್ತಾ ಇದ್ರು. ಬಟ್ ನಾವೆಲ್ಲ ಅದನ್ನು ನೋಡ್ತಾ ಇದ್ವಿ. ಅವರೆಲ್ಲ ಟೈ ಹಾಕೊಂಡು ಹೋಗ್ತಾರೆ, ಶೂ ಹಾಕೊಂಡು ಹೋಗ್ತಾರೆ. ನಮ್ಮ ಅಪ್ಪಾಜಿಗೆ ದಿನ ಬಂದು ಕೇಳೋನು ಸರ್ ನಾನು, ಅಪ್ಪ ಶನಿವಾರ ಆದಮೇಲೆ ಅವ್ರು ವೈಟ್ ಡ್ರೆಸ್ ಹಾಕೊಂಡು ಹೋಗ್ತಾರೆ, ವೈಟ್ ಶೂ ಹಾಕೊಂಡು ಹೋಗ್ತಾರೆ. ನಮಗೆ ನೋಡಿದ್ರೆ ನಮಗೆಲ್ಲ ನೀಲಿ ಈ ಕಲರ್ದು ಶರ್ಟು ನಾನು ಹಾಕೊಂಡ್ರು, ಇದೇ ಕಲರ್ದು ಪ್ಯಾಂಟು ಸರ್ ನಮ್ದು ಅವಾಗಿದ್ದು. ಹೇಳಬೇಕಂದ್ರೆ ಇದೇ ಕಲರ್ ಪ್ಯಾಂಟು ಶರ್ಟ್, ಶನಿವಾರನೂ ಅದೇ, ಭಾನುವಾರನೂ ಅದೇ, ಎಲ್ಲನೂ ಅದೇ. ಇದು ಗೌರ್ಮೆಂಟ್ನವ್ರು ಕೊಡೋದು, ಅದನ್ನೇ ಹಾಕೊಂಡು ಹೋಗ್ತಾ ಇದ್ವಿ ನಾವು ಹೊಲಿಸ್ಬಿಟ್ಟು, ಆಯಿತಾ. ಬಟ್ ಅದನ್ನೇ ಕೇಳ್ತಿದ್ದಾಗ ನಮ್ಮ ತಂದೆಗೆ ಅದು ರಿಯಲೈಸ್ ಆಗಿದೆ ಏನೋ ಗೊತ್ತಿಲ್ಲ, ಇಲ್ಲ ಅವನಿಗೆ ನಾನು ಬೇರೆ ಕಡೆ ಸೇರಿಸ್ಬೇಕು ಅಂತೇಳಿ ಸಾಲ ಮಾಡಿ ಅವಾಗ 800 ರೂಪಾಯಿ ಇದಿತ್ತು ಸರ್ ಡೊನೇಷನ್ ಫೀಸ್. ಅವಾಗ ಪ್ರೈವೇಟು? ಹೌದು, ಪ್ರೈವೇಟಲ್ಲಿ ಸೇರಿಸಿದ್ರು ನಮ್ಮ ತಂದೆ. 8ನೇ ಕ್ಲಾಸ್ಗೆ? ಅಯ್ಯೋ 8ನೇ ಕ್ಲಾಸಿಗೆ. ಅವಾಗ ನಾನು ತುಂಗಭದ್ರಕ್ಕೆ ಜಾಯ್ನ್ ಆಗಿದ್ದೆ ಸರ್. ಎಲ್ಲಿ ಅದು? ಹೂವಿನಡಗಲಿ ಸರ್, ಹೂವಿನ ಹಡಗಲಿ ಟೌನು? ಹೌದು, ಹೂವಿನ ಹಡಗಲಿ ಟೌನ್ ಸರ್. ಹಡಗಲಿ ಬಸ್ ಸ್ಟ್ಯಾಂಡು ಟೌನೆಲ್ಲ ಇದೆಯಲ್ಲ? ಟೌನ್ ಬಸ್ ಸ್ಟ್ಯಾಂಡಲ್ಲೇ ಇರೋದು ಸ್ಕೂಲು, ಪ್ರೈಮರಿ ಸ್ಕೂಲ್ ಸರ್ ಅದು. ಬಟ್ ಅಲ್ಲಿ ಸೋಗಿ ರೋಡ್ ಇದೆ ಸರ್ ನಮ್ಮಲ್ಲಿ, ಸೋಗಿ ರೋಡ್ ಅಂತ ಬರುತ್ತೆ. ಅಂದರೆ MPP ನಗರದ ಈ ಕಡೆ ಸೋಗಿ ರೋಡ್ ಅಂತ ಒಂದು ಬರುತ್ತೆ, ಮುದ್ದೇನೂರು ಕಡೆ ಹೋಗಲಿಕ್ಕೆ. ಸೊ ಅಲ್ಲಿ ಇದೆ ಸರ್ ನಮ್ಮ ಸ್ಕೂಲು, ತುಂಗಭದ್ರಾ ಪ್ರೌಢಶಾಲೆ ಅಂತ ಹೇಳಿದೆ ಸರ್. ಶೂ ನಾವೆಲ್ಲ ಅವರೆಲ್ಲ ಬರೀ 3 ತಿಂಗಳು 4 ತಿಂಗಳಿಗೆ ಬೇರೆ ಶೂ ಚೇಂಜ್ ಮಾಡಿದರೆ ನಾವು 2 ವರ್ಷ ಒಂದೇ ಶೂ ಹಾಕ್ತಿದ್ವಿ. ಇಬ್ಬರು ಶನಿವಾರ ಬಂತಂದರೆ, ಯಾಕಂದರೆ ಶೂ ಇನ್ನೊಂದು ತೊಗೊಳಕ್ಕೆ ನಾವು ಯೋಚನೆ ಮಾಡೋಷ್ಟು ಶಕ್ತಿ ಇಲ್ಲ ಸರ್ ನಮಗೆಲ್ಲ. PT ಟೀಚರು ಅದನ್ನು ಮತ್ತು ನೀವು ಅಂದ್ರಲ್ವಾ ಡೊನೇಷನ್ ಇಷ್ಟಿತ್ತಾ ಅಂತ, ಅದನ್ನು ಒಂದೇ ಸಲ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಸರ್ ನಮಗೆ. ಪ್ರತಿ ಶನಿವಾರ 2 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ ಒಂದ್ಸಲ ಹೊರಗಡೆ ನಿಲ್ಬೇಕಾಗಿತ್ತು ನಾವು. ಯಾರು ಫೀಸ್ ಕಟ್ಟಿಲ್ಲ ಹೊರಗಿರ್ರಿ ಅನ್ನೋರು. ಅವಾಗ ನಾವು ಇಬ್ಬರೇ ಹೊರಗಿರ್ತಿದ್ವಿ. ಇವಾಗ ಇಬ್ಬರು ಚೆನ್ನಾಗಿದ್ದೀವಿ ಸರ್. ಶೂ ಕತೆ ಹೇಳ್ತೀನಲ್ಲ ಸರ್ ನಿಮಗೆ, ವೈಟ್ ಶೂ ತೊಗೊಂಡು ಹೋಗ್ಬಿಟ್ಟು ಪ್ಲಾಸ್ಟಿಕ್ನಲ್ಲಿ ಹಾಕಿ ಬಚ್ಚಿಟ್ಬಿಡ್ತಿದ್ವಿ ನಾವು. ಇಲ್ಲಿ ಒಂದು ಕಡೆ ಜಾಗದಲ್ಲಿ, ಮತ್ತೆ ಆ ಸ್ಕೂಲಿಗೆ ಬಂದಾಗಲೇ ನಡ್ಕೊಂಬಂದ್ಬಿಟ್ಟು ಅಲ್ಲೇ ಹಾಕೋದು ನಾವು. ಯಾಕಂದ್ರೆ ಅದು ಹೊಲ್ಸಾಗುತ್ತೆ, ಕಟ್ಟಾಗ್ಬಿಡುತ್ತೆ ಅಂತೇಳಿ, ಬೇಗ ಹಾಳಾಗ್ಬಿಡುತ್ತೆ, ಇನ್ನೊಂದು ತೊಗೊಳಕ್ಕಾಗಲ್ಲ ಅಂತ. ಅವಾಗ 2 ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿಂತಿದ್ವಿ ನಾವು. ಪಾರ್ವತಿ ಹೋಟ್ಲ್ ಅಂತ ಈಗಲೂ ಇದೆ ಅದು, ಗಿರ್ಮಿಟಿ ಮತ್ತು ಉಪ್ಪಿಟ್ಟು ತಿಂತಿದ್ವಿ ಹಡಗಲಿಯಲ್ಲಿ. ಅದು ಬಿಟ್ಟರು ಅಂತಂದರೆ ಹೋಗಿ ಉಪ್ಪಿಟ್ಟು ತಿನ್ಬೇಕು, ಉಪ್ಪಿಟ್ಟಲ್ಲಿ ಹೊಟ್ಟೆ ಬೇಗ ತುಂಬುತ್ತೆ ಅಂತ. ಅದು 2 ರೂಪಾಯಿ ನಮ್ಮ ಅಪ್ಪ ಕೊಟ್ಟು ಕಳಿಸಿದ್ದನ್ನು ತಂದು ಸಾಂಬಾರು ಮಿನಿಮಮ್ ಅಂದ್ರೂ ಒಂದು ಅರ್ಧ ಲೀಟ್ರಸ್ ಹಾಕೊಂಡು ತಿಂತಿದ್ವಿ. ಸಾಂಬಾರು ಹಾಕೋಣ ಅನ್ನೋದು ತಿನ್ನೋದು, ಯಾಕಂದ್ರೆ ಅದರಲ್ಲಿ ಹೊಟ್ಟೆ ತುಂಬಬೇಕು ಬೇಗ. ಆ ಥರದಲ್ಲಿ ನಮ್ಮ ಮಹೇಂದ್ರಾಗ ನೀವು ಕೇಳಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಎಲ್ಲರೂ ಬುತ್ತಿ, ಚಿತ್ರಾನ್ನ, ಅವಲಕ್ಕಿ, ಪುಳಿಯೋಗರೆ, ಈ ಪೂರಿ ಹಿಂಗೆಲ್ಲ ಕಟ್ಕೊಂಬರೋರು ಎಲ್ಲರ ಮಕ್ಕಳು. ಯಾಕಂದ್ರೆ ನಾನು ಬಡತನದಿಂದ ಹೋಗಿರೋನು, ಮಹೇಂದ್ರನೂ ಬಡತನದಿಂದ ಬಂದಿರೋನು. ಮಹೇಂದ್ರನ ಕ್ಯಾರೆಕ್ಟರ್ ಏನಂತಂದರೆ, ಒಂದು ಯಾರ್ದಾದ್ರೂ ಒಂದು ಪ್ಲೇಟ್ ತೊಗೊಂಬಿಟ್ಟು ಎಲ್ಲರ ಹತ್ರ ಹಾಕ್ಸ್ಕೊಂಬಿಡೋನು. ನನ್ನ ಕ್ಯಾರೆಕ್ಟರ್ ಏನಂತಂದರೆ, ಅವ್ರ ಜೊತೆ ಕುತ್ಕೊಂಡು ನಾನು ತಿಂತಾ ಇರಲಿಲ್ಲ ಸರ್. ನಾನು ಒಬ್ಬಂಟಿ ಹೋಗ್ಬಿಡ್ತಿದ್ದೆ. ಯಾಕಂದರೆ ಒಂದು ಮೊಸರು ರೊಟ್ಟಿ ತೊಗೊಂಡು ಹೋಗ್ತಿದ್ದೆ, ಇಲ್ಲ ಅಂತಂದರೆ ರೊಟ್ಟಿಗೆ ನೀರು ಹಾಕ್ಕೊಂಡು ಹೋಗ್ತಾಯಿದ್ದೆ ನಾನು.
ರೊಟ್ಟಿಗೆ ಅದು ನೆನೀಲಿ ಬೇಗ ಊಟ ಮಾಡಿಬಿಡೋದು, ಯಾರಾದ್ರು ಕೇಳಿದ್ರೆ ಬೇಗ ಆಯ್ತು ಅನ್ನೋಕ್ಕೆ ತೋರ್ಸ ಮೇಲೆ ಖಾರ ಪುಡಿ ಹಿಂಗೆ ಹಾಕೊಂಡೋಗಿ. ನಮ್ಮ ಮನೇಲಿ ಎಮ್ಮೆಗಳಿರ್ತಿದ್ವಲ್ಲ, ಹಾಲು ಹಾಕೊಂಡು ಹೋಗೋದಿಲ್ಲ, ರೊಟ್ಟಿ ಹಾಕೊಂಡು ಹೋಗೋದು, ಇಲ್ಲ ರೊಟ್ಟಿಗೆ ಬರೇ ಒಂದೇ ದಿನ ಖಾರ ಪುಡಿ ಹಾಕೊಂಡು ಹೋಗೋದು, ಅದನ್ನು ನನ್ನ ಪಾಡಿಗೆ ನಾನು ಕೂತ್ಕೊಂಡು ತಿಂದ್ಬಿಡೋದು. ಅಷ್ಟು ಐಸೋಲೇಟೆಡ್ ಇರ್ತಿದ್ವಿ ನಾವು, ಯಾಕಂದರೆ ಯಾರೂ ಸೇರ್ಸ್ಕೊತಿರ್ಲಿಲ್ಲ. ನಾನು ಎಲ್ರಿಗೂ ಶೇರ್ ಮಾಡ್ಬೇಕಲ್ಲ ಅನ್ನೋ ಒಂದು ಕಾನ್ಸೆಪ್ಟು. ಅವಾಗೆಲ್ಲ ಫ್ರೆಂಡ್ಸ್ ಏನು ಮಾಡೋರು, ಎಲ್ಲರೂ ಶೇರ್ ಮಾಡ್ಬೇಕು, ನಿಂದೇನಿದೆ ಎಲ್ರಿಗೂ ಹಾಕೊಂಬರ್ಬೇಕು, ರೌಂಡ್ ಕುತ್ಕೊಂತಿದ್ವಿ, ಹುಡುಗ ಹುಡುಗಿಯರು ಎಲ್ಲರೂ ಕುತ್ಕೊಂತಿದ್ವಿ. ಎಲ್ಲ ಅಸಹ್ಯ ನನಗೆ ಮಾಡಿಬಿಡ್ತಾರೆ ಅಂತೇಳಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ತಿಂದ್ಬಿಡ್ತಿದ್ದೆ ಸರ್ ನಾನು. ಆವಾಗ ನಮ್ಮ ಮಹೇಂದ್ರ, ಇದೆಲ್ಲ ಲೈಫು, ಬಾಯಿಲ್ ಕೂತ್ಕೋ, ಪರವಾಗಿಲ್ಲ, ನಿಂದೇನಿದೆ ಅದನ್ನೇ ಕೊಡು, ಇಲ್ಲ ನೀನೇ ತಿನ್ನು ಅದನ್ನು, ಪರವಾಗಿಲ್ಲ, ಬಟ್ ಎಲ್ಲರದು ನೀನು ಹಾಕ್ಸೋ ಅಂತೇಳಿ ಎಲ್ಲರ ಹತ್ರ ಹಾಕ್ಸ್ಕೊಂಡು ತಿನ್ಸೋನು. ಅಷ್ಟು ಬಡತನ ಸರ್ ನಮಗೆ. ಆಮೇಲೆ ಹೇಗಿತ್ತು 8-9? ಅಲ್ಲಿ ತುಂಬ ಚೆನ್ನಾಗಿತ್ತು ಸರ್. ನನಗೆ ವಾಲಿಬಾಲ್ ಇಲ್ಲಿ ಬೇರೆ ನಾನು ಸ್ಟೇಟ್ ರೆಪ್ರೆಸೆಂಟ್ ಮಾಡಿಬಿಟ್ಟಿದ್ದೆ. ಸ್ವಾಮಿನಾಥನ್ ಸರ್ ಅಂಥೇಳಿ ನಮ್ಮ PT ಟೀಚರು, ನನ್ನ ಭವಿಷ್ಯ ಅರ್ಧ ಚೇಂಜ್ ಮಾಡಿದ್ದವ್ರೆ. ಫಿಸಿಕಲಿ ಫಿಟ್ ಆಗಿರ್ಬೇಕಲ್ಲಿ, ಚೆನ್ನಾಗಿರ್ಬೇಕಲ್ಲಿ ಅಂಥೇಳಿ ಹೇಳ್ಕೊಟ್ಟಿದ್ದು ಫಸ್ಟ್ ಮಹನೀಯ. ಅಲ್ಲಿ ದ್ವಾರಕೀಶ್ ರೆಡ್ಡಿ ಸರ್ ಅಂತ ಇದ್ರು ಸರ್. ನನಗೆ ಸಾಹಿತ್ಯದ ಮೇಲೆ ಯಾಕೆ ನನಗೆ ತುಂಬ ನಂಬಿಕೆ, ಅದಾದಮೇಲೆ ನಾನೊಬ್ಬ ಸಾಹಿತಿ ಆಗಲಿಕ್ಕೆ, ಅಂದರೆ ನಾನು ಬುಕ್ ಬರೀತೀನಿ ಸರ್, ಅದು ಬೇಕಾದ್ರೆ ಆಮೇಲೆ ಹೇಳೋಣಂತೆ. ಅದಾದಮೇಲೆ ನಾನು ಪೇಂಟ್ ಮಾಡ್ತೀನಿ ಸರ್. ಅಲ್ಲಿ ದ್ವಾರಕೀಶ್ ರೆಡ್ಡಿ ಸರ್ ಅಂತ ಒಬ್ಬರು ಸಿಕ್ಕರು ಸರ್ ನಮಗೆ. ನೋಡೋಕ್ಕೆ ನಿಮ್ಮ ಥರನೇ ಇದ್ದಾರೆ ಸರ್ ಅವರು, ನೀವು ನೋಡಿರ್ಬೋದು ಅವ್ರನ್ನ. ಕಲೆಯಲ್ಲಿ ರಂಗಮಂದಿರ, ನಮ್ಮ ರಂಗಾಯಣ ಅಂತ ಕಟ್ಟಿದ್ದಾರಲ್ಲಿ ಸರ್, ಅಲ್ಲಿ MP ಪ್ರಕಾಶ್ ಅವರು, ಅಲ್ಲಿ ಅವರೇ ನಡೆಯೋದು. ಆಡಿಟೋರಿಯಮ್ಮು, ಅಲ್ಲಿ ಯಾವಾಗಲೂ ಅವರೇ ನಿರೂಪಣೆ ಮಾಡ್ತಾರೆ ಸರ್, ದ್ವಾರಕೀಶ್ ರೆಡ್ಡಿ ಅಂತೇಳಿ. ನೆಕ್ಸ್ಟ್ ತಾವೇನಾದರೂ ಭೇಟಿ ಆದರೆ ಆ ರಂಗಾಯಣದಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ವ್ಯಕ್ತಿನ ನೋಡಿಬಿಟ್ಟು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೆ ಸರ್, ಪೇಂಟಿಂಗ್ ಮಾಡೋದು. ಈ ಹೂ ಮಾರದೆ ಅಂತ ಹೇಳಿದ್ನಲ್ಲ ಸರ್, ಎಲ್ಲ ಕಲಿಸ್ಕೊಟ್ಟಿದ್ದು ಅದೇ ವ್ಯಕ್ತಿ ನಮಗೆ. ದಾಸವಾಳ ಹೂ ಮಾಡ್ಕೊಳ್ಳೋದು ಹೆಂಗೆ, ಪೇಪರಲ್ಲಿ ಕಟ್ಟಿ ಮಾರೋದು ಹೆಂಗೆ, ಒಂದು ದಾರ ಇದ್ದರೆ ಆ ದಾರದಲ್ಲಿ ಏನಾದರೂ ಒಂದು ಡಿಸೈನ್ ಮಾಡಿಬಿಟ್ಟು ಒಬ್ಬ ಮನುಷ್ಯನಿಗೆ ಇಂಪ್ರೆಸ್ ಮಾಡೋದು ಹೆಂಗೆ, ಆಟ ಆಡೋದು ಹೆಂಗೆ, ಒಬ್ಬನ ಕಲಿಯೋದು ಹೆಂಗೆ, ಬುಕ್ ಬರೆಯೋದು ಹೆಂಗೆ, ಓದೋದು ಹೆಂಗೆ ಅಂತ ಕಲಿಸ್ಕೊಟ್ಟಿದ್ದು ಅದೇ ವ್ಯಕ್ತಿ ಸರ್, ದ್ವಾರಕೀಶ್ ರೆಡ್ಡಿ ಸರ್ ಅಂತ. ಅವ್ರನ್ನ ನೆನೆಸ್ಕೊತೀನಿ. ನನ್ನ ಸಾಹಿತ್ಯಕ್ಕೆ ಬಂದುಬಿಟ್ಟು ಅವ್ರನ್ನೇ ನಾನು ರೋಲ್ ಮಾಡಲಾಗಿ ತೊಗೊಂಡ್ರೆ ಸರ್. ಬುಕ್ಕಿಗೆ ಅಡಿಕ್ಷನ್ ಯಾಕೆ ಆಗ್ತೀವಿ ನಾವು ಅಂತಂದರೆ, ಒಬ್ಬ ವ್ಯಕ್ತಿಯಿಂದ ನೋಡಿದ್ದನ್ನೇ ನಾವು ಕಲಿಯೋದು ಅನಿಸುತ್ತೆ ಮ್ಯಾಕ್ಸಿಮಮ್. ಅವ್ರು ನಮ್ಮನ್ನು ಕಲಿಸೋದಕ್ಕಿಂತ ಅವ್ರನ್ನ ನೋಡಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದೇ ಜಾಸ್ತಿ. ಹಾಗಾಗಿ ನಾನು ದ್ವಾರಕೀಶ್ ರೆಡ್ಡಿ ಸರ್ನ ಇವತ್ತು ನೆನೆಸ್ಕೊಳ್ಳೇಬೇಕಾಗಿದೆ ಸರ್. ಅಲ್ಲಿ ತುಂಬ ಚೆನ್ನಾಗಿತ್ತು ಸರ್ ಸ್ಪೋರ್ಟ್ಸು. ಅದಾದಮೇಲೆ ಪರೀಕ್ಷೆಯಲ್ಲೂ ತುಂಬ ಚೆನ್ನಾಗಿದ್ದೆ ಸರ್ ನನ್ನಲ್ಲಿ. ಅಲ್ಲಿ ಒಂದೇ ಕಹಿ ಅಂತಂದರೆ ಅದೇ ಡೊನೇಷನ್ ಕಟ್ಟಲಾರ್ದೆ ಹೊರಗಡೆ ನಿಂತ್ಕೊತಿದ್ರು, ಅದೇ ಚಿತ್ರಹಿಂಸೆ. ಊಟದ ಬಂತು ಅಂತಂದರೆ ಎವ್ರಿಡೇ ಮಧ್ಯಾಹ್ನ ಆಯ್ತಂದರೆ ಯಾವಾಗ ಮುಗೀತಿ ಇದು ಈ ಪೀರಿಯಡು, ಬೇಗ ತಿಂದು ನಾನು ಒಳಗೋಗ್ಬಿಡೋಣ ಅಂತ ಅನಿಸ್ತಿತ್ತು. ಆದರೆ ನಮ್ಮ ತಾಯಿ ಬಿಡ್ತಿರ್ಲಿಲ್ಲ ಸರ್ ನನಗೆ. ಹೆಂಗೆ ನೀಟ್ ರೆಡಿ ಮಾಡಬೇಕು ಹಂಗೆ ನೀಟ್ ರೆಡಿ ಮಾಡೋಳು. ಊರಿಂದ ಹೋಗ್ಬೇಕಂದ್ರೆ ಬೆಳಗ್ಗೆ 4:00 ಎದ್ದೇಳ್ಬೇಕು ನಾನು, 5 ಗಂಟೆಗೆ ಒಂದು ಬಸ್ಸು, ಯಾಕಂದರೆ ಅಲ್ಲಿ 6:00 ಅಲ್ಲಿರಬೇಕು ಶನಿವಾರ. 7 ಗಂಟೆಯಿಂದ ಸ್ಕೂಲ್ ಅಂದರೆ 6:00 ಎಲ್ಲ ಬಂದಿರಬೇಕು, ಆ ಥರದಲ್ಲಿ ಇತ್ತು ಸರ್. ನಮ್ಮ ತಾಯಿ ಯಾವಾಗಲೂ ನೋಡಿಕೊಂಡ್ರು, ನನ್ನ ಮಗ ಏನು ಕಡಿಮೆ ಇಲ್ಲ ಅಂತ. ಈಗಲೂ ಹಂಗೆ ಹೇಳೋದವಳು, ನನ್ನ ಮಗ ಏನು ಕಡಿಮೆ ಇಲ್ಲ, ಆವಾಗಲೇ ಹಿಂಗೆ ಓದಿಸಿದ್ದೀನಿ ನಾನು, ಕಡಿಮೆ ನಾವು ಇವಾಗ ಇನ್ನೂ ಚೆನ್ನಾಗಿರ್ತಾನೆ ಅಂತ ಹೇಳ್ತಾರೆ ಸರ್. ಆಮೇಲೆ SSLC ಒಳ್ಳೆ ಮಾರ್ಕ್ಸ್ ಬಂತು. SSLC ಚೆನ್ನಾಗಿ ಬಂತು ಸರ್. ನಾನು ಟಾಪರ್ ಆದೆ ಸರ್ ಅವಾಗ 72 ಅಂತಂದರೆ ಅದು ಬಿಗ್ ಸ್ಕೋರ್. ಅದು ಅವಾಗ ಆ ರೇಂಜಿಗೆ ಮಾಡ್ದಂಗೆ ಅದು ಪರ್ಸೆಂಟೇಜ್. ಕನ್ನಡ ಮಾಧ್ಯಮನೇ? ಎಲ್ಲ ಕನ್ನಡ ಮಾಧ್ಯಮ. ನಾನು ಓದಿರೋದೆಲ್ಲ ಕನ್ನಡ ಮಾಧ್ಯಮನೇ ಸರ್. ನಾನು ಕನ್ನಡನೇ ಫಸ್ಟ್ ಲ್ಯಾಂಗ್ವೇಜ್ ನಂದು, ಎಲ್ಲೇ ಹೋದ್ರು ನಾನು ತೊಗೊಂಡಿರೋದು. ಅಲ್ಲಿ ಫಸ್ಟ್ ಕ್ರಶ್ ಸ್ಟಾರ್ಟ್ ಆಗಿದ್ದು ನನಗೆ ಅಲ್ಲೇ ಸರ್. ಆ್ಯಕ್ಚುಲಿ ಒಬ್ಬರನ್ನ ಯಾರನ್ನಾದ್ರೂ ಕ್ರಶ್ ಆಗಿ ಇಟ್ಕೊಂತೀವಿ ಅಂತ ಹೇಳ್ತಾರಲ್ಲ, ಅದು ನನಗೆ ಹಿಂದಿ ಟೀಚರು. ಈಗಲೂ ಅವ್ರನ್ನ ಯಾರೂ ಮ್ಯಾಚ್ ಮಾಡಿಲ್ಲ ಸರ್ ಇಲ್ಲಿವರೆಗೆ ನನಗೆ ನನ್ನ ಲೈಫಲ್ಲಿ. ಈಗ ಯಾರು ಮಿಸ್ಸಸ್ ಅಂದ್ರೂ ಅವ್ರು ಕ್ರಶ್ ಆಗಲ್ಲ, ಶಿ ಈಸ್ ವೈಫ್ ಓನ್ಲಿ ಅಷ್ಟೇ. ಮೈ ಫಸ್ಟ್ ಕ್ರಶ್ ಈಸ್ ಅವ್ರ ಹಿಂದಿ ಮೇಡಮ್, ಶಾಹಿದಾ ಬೇಗಮ್ ಮೇಡಮ್ ಅಂತಿದ್ದಾರೆ. ಸೂಪರ್ ಇದ್ದಾರೆ ಸರ್ ನೋಡೋಕ್ಕೆ. ಅವರು ಸಕ್ಕತ್ತಾಗಿ ಕಾಣೋರು. ಅವ್ರು ಬಂದ್ಬಿಟ್ಟು ಹಿಂದಿ ನನಗೆ ಬರ್ತಾ ಇರಲಿಲ್ಲ ಅವಾಗೆಲ್ಲ. ನಮ್ಮಲ್ಲಿ ಪ್ರವೃತ್ತಿ ಅದು, ನಾನು ಏನಾದರೂ ಆನ್ಸರ್ ಹೇಳಲಿಲ್ಲ ಅಂತಂದರೆ ಹುಡುಗಿಯರಲ್ಲಿ ಹಿಡಿದುಬಿಟ್ಟು ಕಪಾಳ ಹೊಡಿತಿದ್ರು. ನಮ್ಗೆ ಓಡಿಸೋರು. ಯಾರು 90s ಕಿಡ್ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಸರ್, ಆ 19th ಸೆಂಚುರಿ 2000 ಒಳಗೆ ಬೆಳೆದವರಿಗೆ. ಆವಾಗ ನನಗೆ ಹುಡುಗಿರು ಕೂಟ ಹೊಡಿಸ್ಬಿಟ್ಟಿದ್ರು. ನನಗೆ ಹಿಂದಿ ಬರ್ತಾ ಇರಲಿಲ್ಲ ಅವಾಗೆಲ್ಲ. ಎಲ್ಲೇನೋ ಉಲ್ಟಾ ಬರೆದ್ಬಿಟ್ಟು ಪಾಸ್ ಆಗಿಬಿಡು ಅಂತೇಳಿ 7ನೇ ಕ್ಲಾಸ್ವರೆಗೆ ಏನೇನೋ ಬರ್ದು ಪಾಸ್ ಆಗಿದ್ದು ನಮಗೆ ಗೊತ್ತಿಲ್ಲ ಅವಾಗೆಲ್ಲ ಗ್ರೇಡ್ ಇದ್ದಿದ್ದಿಲ್ಲ. ಜಸ್ಟ್ A+, B+, ಅಂತ ಕೊಡ್ತಾಯಿದ್ರು. A+ಅಲ್ಲಿ ಪಾಸಾಗಿ ಹೋಗಿದ್ದೆ ನಾನು. ಹಿಂದಿ ಟೀಚರು ನನಗೆ ಹುಡುಗಿಯರಿಂದ ಹೊಡಿಸ್ಬಿಟ್ಟಿದ್ರು. ಆವಾಗ ನಾನು ಈ ಟೀಚರ್ನ ಏನೋ ಒಂದು ಮಾಡ್ಬೇಕಲ್ಲ ಅಂತಂದರೆ ನನಗೆ ದ್ವಾರಕೀಶ್ ಸರ್ ಹೇಳ್ಕೊಟ್ಟಿದ್ದು, ಒಬ್ಬ ವ್ಯಕ್ತಿ ಆ ವಿಷಯ ನಿನಗೆ ಹತ್ತಬೇಕಂದ್ರೆ ಆ ವ್ಯಕ್ತಿನ ಇಷ್ಟಪಡುವಂತ. ಬಟ್ ನಾನು ಹಂಗೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು. ಚೆನ್ನಾಗಿದ್ದಾರೆ ಮೇಡಮ್ ಅಂತ. ಅವ್ರು ಬಂದರೆ ಪ್ರಿಂಟ್ ಆಫ್ ಸೈಲೆಂಟ್ ಫಸ್ಟ್ ಡೇಸಲ್ಲೋ ಕುತ್ಕೊಂಡ್ಬಿಡ್ತಿದ್ದ. ಮೇಡಮ್ ನೀವು ಹೇಳೋದೆಲ್ಲ ಹೋಗ್ತಾ ಇದೆ ಮೇಡಮ್ ನಾನು ಅಂತ. 100/100 ಸರ್. ಬಿಡಲಿಲ್ಲ ನಾನು ಹಿಂದಿ, ಬಿಡಲಿಲ್ಲ. ಹಿಂದಿ ಮೇಡಮ್ ಅಲ್ವಾ. ಈಗಲೂ ಮೇಡಮನ್ನು ಯಾರೂ ಮ್ಯಾಚ್ ಮಾಡಿಲ್ಲ ಸರ್. ತುಂಬ ಚೆನ್ನಾಗಿದ್ದಾರೆ ಅವರು. ಈಗಲೂ ಅವ್ರು ಹೋಗ್ತಾ ಇದ್ದಾರೆ, ದೂರದಿದ್ದಾರೆ ನೋಡಿಬಿಟ್ಟು ನಮ್ಮ ಮೇಡಮ್ ಇನ್ನೂ ಇದ್ದಾರೆ ಸರ್. ಈಗಲೂ ಹಂಗೆ ಇದ್ದಾರೆ ಅವರು. ಯಾಕಂದರೆ ಇನ್ನೂ ಅಳಸೋಗಿಲ್ಲ ಸರ್ ಅದು. ಅವ್ರನ್ನ ನಾನು ನೋಡ್ತಾ ಇದ್ದಿದ್ದು, ಅವರಿದ್ದಿದ್ದು. ಆಮೇಲೆ 72% SSLC. ಹೌದು ಸರ್. ಆಮೇಲೆ ಇಲ್ಲಿ ಒಂದು ನನ್ನ ಯೂಟರ್ನ್ ಆಗುತ್ತೆ ಸರ್ ನಮ್ಮ ಲೈಫಿಗೆ. ಬರ್ಬಾದಾಗಿ ಹೋಗುತ್ತೆ ನನ್ನ ಲೈಫು. ಒಬ್ಬ ಮನುಷ್ಯನಿಗೆ ಅಹಂ ಇರಬಾರ್ದು ಸರ್. ನಾನು ಟಾಪರ್ ಆಗಿಬಿಡ್ತೀನಿ. ಟಾಪರ್ ಆದ ಕೂಡಲೇ ಒಬ್ಬ ಸ್ಟೂಡೆಂಟಿಗೆ ಆ ವಯಸ್ಸಲ್ಲಿ ಏನೋ ಅನಿಸುತ್ತೆ ಅಂತಂದರೆ ನಾನೇ ಗ್ರೇಟ್ ಅಂತ ಅನಿಸ್ಬಿಡುತ್ತೆ. ಆ ವಯಸ್ಸು ಹಂಗೆ ಇರುತ್ತೆ ಅನಿಸುತ್ತೆ. ಬಿಸಿ ರಕ್ತ ಅದು. ನೆಕ್ಸ್ಟ್ ಕಾಲೇಜ್ ಸೇರುವಂಥ ವಯಸ್ಸು. ನನಗೆ ತೊಗೊಂಡೋಗ್ಬಿಟ್ಟು ನಮ್ಮ ಅಣ್ಣ ಟಾಪ್ ಕಾಲೇಜಲ್ಲಿ ಹಾಕ್ತಾನೆ, ADV ಕಾಲೇಜಲ್ಲಿ.
ಅಲ್ಲಿ SSH ಜೈನ್ PU ಕಾಲೇಜ್ ಅಂತೇಳಿ ಹರಪನಹಳ್ಳಿಲಿದೆ. ಹರಪನಹಳ್ಳಿಯಲ್ಲಿ ಹಾಕ್ತಾರೆ. ಅದು ತುಂಬ ಟಾಪ್ ಕಾಲೇಜ್ ಅದು. ಅವಾಗ ಸೈನ್ಸ್ ಅಂತಂದರೆ ಸೀಟ್ ಸಿಗೋದೇ ಕಷ್ಟ ಅಲ್ಲಿ. ನನಗೆ ಫಸ್ಟ್ ಇದರಲ್ಲೇ ಸೀಟ್ ಸಿಕ್ಬಿಟ್ಟಿರುತ್ತೆ. ನಾನು ಆ ಸೀಟ್ ತೊಗೊಂಡು ಓದ್ತಿರ್ಬೇಕಾದ್ರೆ ಫಸ್ಟ್ ಇಯರಲ್ಲಿ ನನಗೆ ವಾಲಿಬಾಲ್ ಕ್ರೇಜ್ ಅಲ್ವಾ, ಸ್ವಲ್ಪ ಚಟ, ಹುಡುಗಿಯರ್ನ ಇಂಪ್ರೆಸ್ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು, ಆ ಥರದ್ದೆಲ್ಲ ಆ ವಯಸ್ಸಲ್ಲಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದ್ರೆ ನಾನು ಊರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. 12 ಕಿಲೋಮೀಟ್ರ್ ಬಸ್ಸಲ್ಲಿ ಹೋಗಿ ಬರಬೇಕು. ಇಲ್ಲಿಂದ ನಮ್ಮ ಕೊಮರಳ್ಳಿ ತಾಂಡಿಂದ ಹಡಗಲಿ ಅಲ್ಲ, ಹರಪನಹಳ್ಳಿ. ಈ ಕಡೆ ಹಡಗಲಿ ಎಷ್ಟು 12 ಕಿಲೋಮೀಟರ್ ಇದೆಯೋ, ಹರಪನಹಳ್ಳಿ ಈ ಕಡೆ 12 ಕಿಲೋಮೀಟರ್. ಸೊ ಎರಡರ ಮಧ್ಯೆ ಇದ್ದೀರಿ ನೀವು? ಎರಡರ ಮಧ್ಯೆ ಸರ್. ನಾನು ನಿಮ್ಗೆ ತಾಂಡ ಇರೋದು ಹರಪನಹಳ್ಳಿಗೂ ಹಡಗಲಿಗೂ ಮಧ್ಯೆ ಸೆಂಟ್ರ್ 12 ಕಿಲೋಮೀಟರ್ ಇದೆ ಸರ್ ನಮ್ಮೂರಿಗೆ. ಸೊ ನಾನೇನು ಮಾಡಿದೆ, ಆ ಟೈಮಲ್ಲಿ ತುಂಬ ಅಹಮಿಗೆ ಬಂದುಬಿಟ್ಟೆ. ಯಾವನು ಓದ್ತಾರೆ ಬಿಡು, ಆ ಟೀಚರ್ ಏನು ಮಾಡೋದನ್ನು ಹತ್ತುತ್ತಾ ನನಗೆ, ಅವನು ದೊಡ್ಡ ನಾನು ಅನ್ನಲ್ಲ ಸರ್ ನಿಮಗೆಲ್ಲೋ ಟೀಚರಿಗೆ ನಾನು ಏನೋ ಹೇಳಿರೋದು ಈಗಲೂ ಕಾಡಿ ನನಗೆ ಎಲ್ಲೋ ತಪ್ಪು ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ಸುತ್ತೆ ಅಂತಾಗಲ್ಲ ನಾನು ಒಂದು ಪ್ರೊನೌನ್ಸ್ ಮಾಡಿದ್ನಲ್ಲ, ಅದು ಇದಕ್ಕೆ ಟೀಚರ್ಸ್ ಅಂತಂದ್ರೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ ನಾನು. ಅವ್ರು ಕಲಿಸಿದ್ದೆ ಓದ್ಬೇಕಾ, ನಾನೇ ಓದ್ಕೊತೀನಿ ಬಿಡು, ಅದೇನು ದೊಡ್ಡದಾ ಅಂತ. ಫಸ್ಟ್ PUCಲಿ ಟು ಬಿ ಹಾನೆಸ್ಟ್ ಸರ್, ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಬಿಟ್ಟು ಪಾಸ್ ಮಾಡಿಸ್ಕೊಂಡಿದ್ದು ನಾವು. 1-3 ಜನ ಹುಡುಗರಿದ್ವಿ ನಾವು. ಅಲ್ಲಿ ಸ್ವಲ್ಪ ನನ್ನ ಟರ್ನ್ ಆಗಿದ್ದು ಲೈಫು ಹೊಡೆದಾಟಕ್ಕೆ ಸರ್. ಶೋಕಿ ಮಾಡಲಿಕ್ಕೆ ನಿಂತವಲ್ವಾ, ಬೇರೆ ಬೇರೆ ರೀತಿ ಕಟಿಂಗ್ ಮಾಡಿಸೋದು, ಹುಡುಗಿಯರ ಮುಂದೆ ಶೋಕಿ ಮಾಡೋದು. ನಾನು ನಿಜವಾಗ್ಲೂ ಹೇಳ್ತಾರೆ ಸರ್, ಸೀಟ್ ಮೇಲೆ ಯಾರಾದರೂ ಕುಂತಿದ್ರು ಅಂದ್ರೆ ನಾವು ಬಂದ ಮೇಲೆ ಎದ್ದು ಬಿಡ್ತಿದ್ರು. ನೀವು ರಾಜಾಹುಲಿ ಮೂವಿ ನೋಡಿದ್ದೀರಾ ಅನ್ಸುತ್ತೆ, ದಿಟ್ಟು ಸರ್. ಬಸ್ ಹೋದ್ಮೇಲೆ ಓಡೋಗತ್ತವ್ರು ನಾವು. ರಾಜಾಹುಲಿ ಮೂವಿಯಲ್ಲಿ ಮಚ್ಚ ಎಲ್ಲರೂ ನೋಡ್ತಾರೆ ಅಂತ ಹೇಳಿದ ಕೂಡಲೇ ಬಸ್ ಹೋಗ್ತಾ ಇರುತ್ತೆ, ಆ ಕಂಡಕ್ಟರ್ ಸ್ಟಾಪ್ ಮಾಡಲಿಲ್ಲ ಅಂದರೆ ಜಗಳ. ಆ ಥರ ಶೋಕಿಗೆ ಇಳಿದುಬಿಟ್ವಿ ಸರ್ ಸುಮ್ಮನೆ. ಅದಾದಮೇಲೆ ಅಲ್ಲೇ ಲೋಕಲ್ ಸ್ವಲ್ಪ ಗೂಂಡಗಳ ಹತ್ರ ಸ್ವಲ್ಪ ಸೇರ್ಕೊಂಡ್ಬಿಟ್ಟು ಲೈಫ್ ಬರ್ಬಾದಾಗ್ಬಿಡ್ತೆ ಸರ್ ನನಗೆ. ಅಂದರೆ ಈ ಪೋಲಿ ಹುಡುಗರು ಅಂತ ಹೇಳ್ತಾರಲ್ಲ, ಅವ್ರಗಳ ಜೊತೆ ಎಲ್ಲ ಸೇರ್ಕೊಂಡು ಜಗಳ ಆಡೋದು ಅವು ಮಾಡ್ಕೊಂಡು PUC ಫೇಲ್ ಆಗ್ಬಿಟ್ಟೆ ಸರ್. ಸೆಕೆಂಡ್ PUC ಫೇಲ್. ಅಲ್ಲಿಗೆ ಟಾಪಲ್ಲಿದ್ದ ಹುಡುಗ ಸೀದಾ ಫೇಲು. ಫಸ್ಟ್ PUC ರಿಸಲ್ಟ್ ಬಂದಾಗಲೂ ನಮ್ಮ ಅಪ್ಪ ಕೇಳ್ತಾರೆ ನನಗೆ, ಪಾಸ್ ಆಗಿದೆಯಾ ಮಗನೇ ಅಂತೇಳಿ. ನಾನಲ್ಲಿ ಫೇಲ್ ಆಗಿ ಸಪ್ಲಿಮೆಂಟ್ರಿ ಬರೆದ್ಬಿಟ್ಟು ಪಾಸ್ ಆಗಿದ್ದೆ. ಅದು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ, ದಯವಿಟ್ಟು ಸರ್ ಫೀಸ್ ಕಟ್ಬಿಟ್ಟಿದ್ವಿ, ನಿಮ್ಮ ಹತ್ರನೇ ಟ್ಯೂಷನ್ ಬರ್ತೀವಿ, ಪಾಸ್ ಮಾಡಿಬಿಡಿ ಅಂತ. ಅವ್ರು ಸೆಕೆಂಡ್ ಚಾನ್ಸಲ್ಲಿ ಪಾಸ್ ಮಾಡಿಕೊಟ್ರು. ನಮ್ಮ ಅಪ್ಪಾಜಿಗೆ ಸುಳ್ಳು ಹೇಳ್ಬಿಟ್ಟಿದ್ದೆ ನಾನು ಪಾಸ್ ಆಗಿಬಿಟ್ಟಿದ್ದೀನಿ ಅಂತ. ಸೆಕೆಂಡ್ PUCಲಿ ಯೂ ಟರ್ನ್ ಆಗಿ ದಬಾಕೊಂಡ್ಬಿಟ್ಟೆ ಸರ್. ಅದು ಯಾಕೆ ಅಂತಂದರೆ, ಒಬ್ಬ ವಿದ್ಯಾರ್ಥಿಗೆ ಅಹಂ ಅನ್ನೋದು ಇರಬಾರ್ದು, ಟೀಚರ್ಸ್ಗಳಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದನ್ನು ಆ ವಯಸ್ಸಲ್ಲಿ ಕಲಿಬಾರ್ದು ಸರ್. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ, ಅದನ್ನು ಕಲಿತ್ರೆ ಮಾತ್ರ ನನ್ನ ಮುಂದಿನ ಜೀವನ ನಂದು ಚೆನ್ನಾಗಿ ಬರುತ್ತೆ ಅನ್ನೋದು ಈಗ ನನಗೆ ರಿಯಲೈಸ್ ಆಗಿದೆ. ಅಲ್ಲಿ ಬಿಟ್ಟೆ ತಂದೆ ತಾಯಿಗಳು ಊರ ಹಬ್ಬ ಸರ್. ನನ್ನ ರಿಸಲ್ಟ್ ಬರ್ಬೇಕಾದ್ರೆ PUC ಸೆಕೆಂಡ್ PUC ಊರಲ್ಲಿ ಹಬ್ಬ, 4 ಬೇಟೆ ತೊಗೊಂಡಿದ್ದೆ ನಮ್ಮಪ್ಪ, ನನ್ನ ಮಗನ ರಿಸಲ್ಟ್ ಬರುತ್ತೆ ಅಂತ. ಊರ ಹಬ್ಬ ಬೇಟೆ ಸರ್, ಕಂಕಾಳಿ ಹಬ್ಬ ಅಂತ ನಮ್ಮ ಊರಲ್ಲಿ ಮಾಡ್ತಾರೆ. ಅದು 5 ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ, ದೊಡ್ಡ ಹಬ್ಬ ಅದು ನಮ್ಮ ಊರಲ್ಲಿ, ಬಂಜಾರ ಕಮ್ಯುನಿಟಿಯಲ್ಲಿ ಈಗಲೂ ನಡೆಯುತ್ತೆ. ಈಗಲೂ 5 ವರ್ಷಕ್ಕೊಂದ್ಸಲ ಕೋಣ, ನಮ್ಮನೇದೇ ಕೋಣ ಕೊಟ್ಟಾರೆ ಆ ವರ್ಷ. 5 ಮರಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂದರೆ ಅಲ್ಲಿವರೆಗೂ ಇದು ಮರಿಗಳ ಕಡೆಯಕ್ಕೆ ಹೋಗಿಲ್ಲ. ಮನೇಲಿ ಫುಲ್ಲು ಜೋರು, ಅವ್ನು ರಿಸಲ್ಟ್ ಬರುತ್ತೆ, ಅವ್ನು ಟಾಪಲ್ಲಿ ಬರ್ತಾನೆ, ಹಂಗೆ ಹಿಂಗೆ ಅಂತೇಳಿ. ನಂದು ಯಾವುದು ಟಾಪ್ ಇಲ್ಲ ಏನಿಲ್ಲ ಸರ್. ರಿಸಲ್ಟ್ ನೋಡ್ತಾನೆ ನಮ್ಮಣ್ಣ, 4 ಸಬ್ಜೆಕ್ಟ್ ಡಮ್ 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 ಡಮ್. ಅದು ಸ್ಕೋರ್ ನೋಡೋಂಗೇ ಇಲ್ಲ, 5, 6, 8 ಫೋನ್ ನಂಬರ್ ಥರ. ಹಂಗೆ ಅದು ಫೋನ್ ನಂಬರ್ ಆದರೆ ಅಟ್ಲೀಸ್ಟ್ 10 ನಂಬರ್ವರೆಗಾದ್ರೆ ಕೌಂಟ್ ಮಾಡ್ಬೇಕು ಸರ್, ದೊಡ್ಡದು ಅನಿಸುತ್ತೆ. ನನ್ನ ಮಾರ್ಕ್ ಶೀಟಲ್ಲಿ 04, 07 ಏನು ಬರ್ದಿರ್ಬೋದು, ನನ್ನ ಲೆಕ್ಕ ಹಾಕ್ರಿ ಸರ್. ನಾನು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಕುಂತಾಗಲೂ ಕೂಡ ನನ್ನ ಮಗನ ಹೆಂಗೆ ಇದು ಮಾಡೋದು, ಈ ರೂಟಲ್ಲಿ ಹೋದರೆ ಹುಡುಗಿ ನೋಡ್ತಾಳೆ ನನಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಂದುಬಿಟ್ಟಿತ್ತು ನಮಗೆ. ಅಲ್ಲಿಂದ ಊರು ಬಿಟ್ಟಿವಿ ಸರ್ ನಾವು. ಏನಾಯ್ತು, ಕೋಣ ಕಡಿದ್ರೆ ಇಲ್ವಾ? ಇಲ್ಲ, ಬೇಟೆ ಕಡ್ದಿಲ್ಲ ಸರ್ ನಮ್ಮಪ್ಪ. ಕೋಣ ಕಡ್ದಿದ್ರು. ಕೋಣ ಬೆಳಗ್ಗೆ 6 ಗಂಟೆಗೆ ಕಡ್ದುಬಿಟ್ಟಿರ್ತಾರೆ, ಅದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಅದು ಮಾಡಿಬಿಟ್ಟಿರ್ತಾರೆ. ಆದರೆ ಈ ಬೇಟೆ ಅನ್ನೋದು ಕಡ್ದಿದ್ದಿಲ್ಲ ನಮ್ಮ ಮನೇಲಿ. ಬೇಟೆ ಕುರಿಗಳು ನಮ್ಮಪ್ಪ ಬಾರ್ಕಲ್ಲಿ ತೊಗೊಂಡು ನಿಂತು ಬಿಟ್ಟಿದ್ದೆ ಸರ್. ತಗೊಂಡು ಹೋದ ಸರ್ ನಮ್ಮ ಹೊಲ, ನಮ್ಮ ಊರಿಗೆ ಅಟ್ಯಾಚ್ ನಮ್ಮ ಹೊಲ. ಹೊಡೆದ ನಮ್ಮಪ್ಪ ಇಷ್ಟರ ಮಟ್ಟಿಗೆ ಹೊಡೆದ್ಬಿಟ್ಟ ಸರ್. ಅವತ್ತೇ ಊರು ಬಿಟ್ಬಿಟ್ಟು ನಾನು ನಮ್ಮ ಕೃಷ್ಣ ಊರು ಬಿಟ್ಟು ಸೀದಾ ಮಲ್ಪಿಗೆ ಹೋಗ್ಬಿಟ್ವಿ. ಮಲ್ಪೆ ಅದೇ ನೀವು ಬೇಸಿಗೆ ರಾಜ್ಯದಲ್ಲಿ ಹೋಟ್ಲ್ ಕೆಲಸಕ್ಕೆ ಹೋಗ್ತಾ ಇರೋದು. ಎಲ್ಲಿ ಅವಾಗ ಚೆನ್ನಾಗಿದ್ದಾಗ ಹೋಗ್ತಾ ಇದ್ವಿ, ಚೆನ್ನಾಗಿದ್ದಾಗ ವಾಪಸ್ ಬರ್ತಾ ಇದ್ವಿ, ದುಡ್ಕೊಂಡು ಚೆನ್ನಾಗಿ ಆಗಿ ಬರ್ತಾ ಇದ್ವಿ. ಅಲ್ಲೂ ಕೂಡ ತಿನ್ಕೊಂಡು ಚೆನ್ನಾಗಿ ಆಗೊಂಡು ಬರ್ತಾ ಇದ್ವಿ. ಬಟ್ ಇಲ್ಲಿ ಏನಂತಂದರೆ ಮರೆ ಮಾಚ್ಕೊಂಡು ಹೋಗಿದ್ದಿದ್ದು, ಎಸ್ಕೇಪ್. ಇಲ್ಲಿಂದ ಮಲ್ಪೆಗೆ ಹೋಗಿ ಅಬ್ಸ್ಕ್ಯಾಂಡ್ ಅಲ್ಲ, ಎಸ್ಕೇಪ್. ಯಾರಿಗೂ ಕಾಣಂಗಿಲ್ಲ ಅಬ್ಸ್ಕ್ಯಾಂಡಿಂಗು. ನಮ್ದು ಯಾಕೆ ಓಡೋದಿಂದ ರೀಸನ್ನೇ ಇಲ್ಲ, ಯಾಕಂದರೆ ಇಲ್ಲಿ ಮತ್ತೆ ಹೊಡಿತಾರಲ್ಲ, ಮರ್ಯಾದೆ ಇರಲ್ಲ ಊರಲ್ಲೆಲ್ಲ ಅಂಥೇಳಿ ಅಲ್ಲಿಂದ ಎಸ್ಕೇಪ್. ಅಲ್ಲಿ ಹೋಗಿ ದುಡಿದ್ವಿ ಸರ್. ಅಲ್ಲಿ ಗೊತ್ತಾಯ್ತು ನಮಗೆ ಕಷ್ಟ ಅಂದರೆ ಏನು ಅಂತ. ದುಡಿಯೋದು ಎಷ್ಟು ಅಲ್ಲಿವರೆಗೆ ನಮಗೆ ಸ್ವಲ್ಪ ಅಷ್ಟು ಇದು ಬದುಕಿನ ಬಗ್ಗೆ ಅಷ್ಟು ಇದು ಇರ್ತಿರ್ಲಿಲ್ಲ. PUC ಲೈಫಲ್ಲಿ ಫೇಲ್ ಆದಾಗ ನನಗೆ ಗೊತ್ತಾಗಿದ್ದು ಎಜುಕೇಷ್ನಲ್ ವ್ಯಾಲ್ಯೂ ಏನು. ನಮ್ಮಪ್ಪ ಯಾಕೆ ಬಡ್ದಾಡ್ತಿದ್ದ, 10 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ ಅಂತ. ಅಲ್ಲಿ ಬಾಕ್ಸ್ಗಳು ಹೊರಬೇಕು ಸರ್. ಆ್ಯಕ್ಚುಲಿ ಮೀನ್ ಬಾಕ್ಸ್ಗಳು ಹೊರಬೇಕು. ಬೋಟ್ಲ್ ಕೆಲಸ ಮಾಡ್ತೀವಿ. ಹೌದು ಸರ್, ಬೋಟ್ಲ್ ಕೆಲಸ ಮಾಡಿದ್ವಿ. ಮೀನಿನ ಒಂದು ಬಾಕ್ಸನ್ನು ನಾವು ಎತ್ಕೊಂಡು ಹೋಗಿ ಅವ್ರು ಹೇಳೋ ಒಂದು ಪ್ಲೇಸಿಗೆ ಇಳಿಸ್ಬೇಕು. ಆವಾಗ ನಮಗೆ 7 ರೂಪಾಯಿ ಕೊಡೋರು ಒಂದು ಬಾಕ್ಸಿಗೆ. ನಾವು ಅವಾಗೆಲ್ಲ ಕ್ರೇಜ್ ಅಲ್ವಾ, ವಯಸ್ಸಲ್ಲಿದ್ದೀವಿ ಬಿಡು, ಏನು ಎತ್ತು ಬಿಸಾಕ್ಬೋದು ಅಂತೇಳಿ. ನಾನು 100 ಬಿಸಾಕ್ತೀನಿ ಒಂದು ದಿನಕ್ಕೆ, ಬಾರ ಎಷ್ಟು ದುಡ್ಡು ದುಡ್ಕೊಂಬರೋಣ ಅನ್ನೋದು
ಆದರೆ ಅಲ್ಲಿ 20 ಬಿಸಾಕೋದ್ರೊಳಗೆ ಸಾಕಾಗ್ಬಿಡುತ್ತೆ ಸರ್. ಒಬ್ಬ ಮನುಷ್ಯನಿಗೆ ಆ ಭಾರನ ಎತ್ಕೊಂಡು ಅವಾಗ ರಿಯಲೈಸ್ ಆಗೋದು ಅದು ಸೋರ್ಬೇಕಾದ್ರೆ. ಐಸ್ ಗೆಡ್ಡೆ ನೀರು ಸೋರ್ತಾ ಇರುತ್ತೆ, ಅದು ಒಂದು ತೂತು ಹೊಡೆದಿರ್ತಾರೆ ಸೈಡಿಗೆ, ಅದು ಸೀದಾ ಹೋಗೋದು ಸರ್ ಹಂಗೆ. ಅದು ಅವಾಗ ಅನ್ಸೋದು ನನಗೆ, ಅಪ್ಪ ನಮ್ಮ ಅಪ್ಪಗೆ ನಾನು ಏನು ಮೋಸ ಮಾಡಿಬಿಟ್ಟೆ, ನಾನು ನನ್ನ ಕೈಲಿ ಇದ್ದಿದ್ದು ಎಜುಕೇಷನ್ ನನ್ನ ಪೆನ್ ಹಿಡಿಯೋನು ಹತ್ರ ₹1 ಇದಕ್ಕೆ ಬೇಡ್ತಾ ಇದ್ದೀನಲ್ಲ ನಾನು ಅಂತೇಳಿ ತುಂಬ ಅಳೋನು, ಕುತ್ಕೊಳ್ಳೋನು ಅಳೋನು, ಎವ್ರಿ ಡೇ ಅಳೋನು ಸರ್. ಆ ಬಾಕ್ಸ್ ಹೊತ್ತಾಗ ಅಳೋನು ನಾನು, ಯಾಕಂದರೆ ಆ ಕಣ್ಣೀರು ಅದರಲ್ಲಿ ಹೋಗಿಬಿಡಲಿ ಅಂತ. ನಾರ್ಮಲ್ ಆಗಿದ್ದಾಗ ಹತ್ರ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಈ ಕೇಳಿದರೆ ಅದು ಮೀನಿಂದ ಹೋಯ್ತು, ಅದಕ್ಕೆ ಅಳು ಬರ್ತಾ ಇದ್ದಾನೆ. ದಿನ ಕೇಳೋರು ನಮ್ಮ ಸಾವುಕಾರರು, ನಿನ್ನ ಕಣ್ಣಲ್ಲಿ ಯಾಕೋ ನೀರು ಹೋಗುತ್ತೆ. ನೀರಿಲ್ಲಣ್ಣ, ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ನನ್ನ ಕೈಲಿ ಅಡ್ಡಿದೆ, ಅದು ಬರ್ಬೇಕಾದ್ರೆ ಸೀದಾ ಹಿಂಗೆ ಬರೋದನಿ ಅಂಥೇಳಿ. ಆ ಕಷ್ಟ ನಮ್ಮಪ್ಪ ಹೆಂಗೆ ದುಡಿತಿರ್ಬೋದು ಅಲ್ಲಿ ಅಂತ ಅವಾಗಲೇ ಅನಿಸಿದ್ದು ನನಗೆ. ನಮ್ಮಪ್ಪನ ಮೇಲೆ ಈಗಲೂ ನನಗೆ ಯಾರಾದರೂ ಬೆಸ್ಟ್ ಫ್ರೆಂಡ್ ಇದ್ದಾರೆ, ನನ್ನ ನೋವನ್ನು ಯಾರ ಮುಂದಾದರೂ ನಾನು ಹೇಳ್ಕೊಬೋದು ಅಂತ ನಮ್ಮ ತಂದೆ ಒಬ್ಬರೇ ಸರ್. ಹೀ ಈಸ್ ದ ಟೀಚರ್ ಫಾರ್ ಮೈ ಲೈಫ್. ಅದಾದಮೇಲೆ ಹೀ ಈಸ್ ದ ಗೇಮ್ ಚೇಂಜರ್ ಆಫ್ ಮೈ ಲೈಫ್. ಅವತ್ತು ಬಂದಿದ್ದು ಒಂದೇ ಒಂದು ಫೋನ್ ಕಾಲ್ ಸರ್. ನಾವು ಅಲ್ಲಿಂದ ಪ್ಲಾನ್ ಮಾಡಿದ್ವಿ, ವಿಲ್ ಗೋ ಟು ಮುಂಬೈ, ಅದರ್ವೈಸ್ ಗೋವಾ. ನಾವು ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ, ನಾನು ನಮ್ಮ ಕೃಷ್ಣ ನಿಮ್ಮ ಅಣ್ಣ ಕೃಷ್ಣ ನನ್ನ ಫ್ರೆಂಡ್ ಸರ್. ನನ್ನ ಜೀವ ಏನು ನೋಡ್ತಾ ಇದ್ದೀರಾ ಇವಾಗ, ಇದು ನಂದು ದೇಹ ಅಷ್ಟೇ, ಅವನ ದೇಹ ಅಷ್ಟೇ, ಇಬ್ಬರದು ಸೇಮು. ಒಂದು ವಿಷಯಗಳು ಇಲ್ಲಿವರೆಗೂ ಮುಚ್ಚಿಟ್ಟಿಲ್ಲ ನಾವು. ಸಿಂಗಲ್ ಈವನ್ ಪ್ರೈವಸಿ ವಿಷಯಗಳು ಕೂಡ ಹಂಚ್ಕೊಂಡು ಫ್ರೆಂಡ್ಸ್ ನಾವಿಬ್ಬರು. ಅವನೊಬ್ಬನೇ ನನಗಿರೋದು ಟ್ರೂ ಫ್ರೆಂಡ್ ಅಂತ. ಸಾವಿರಾರು ಫ್ರೆಂಡ್ಗಳು ಬಂದು ಹೋಗಿದ್ದಾರೆ, ಬಟ್ ಇವಾಗಿನವರೆಗೆ ನಾವು ಇವಾಗ ನನಗೆ 33 ವರ್ಷ, ಅವನಿಗೂ 33 ವರ್ಷ, ಒಂದು ಬಿರುಕು ಬಂದಿಲ್ಲ ಸರ್ ಯಾವತ್ತಿನ ದಿನ, ಒಂದಿನೂ. ಅವರು ಸೆಕೆಂಡ್ PU ಫೇಲು, ನೀವು ಫೇಲು? ನಾನು ಫೇಲು. ಇಬ್ಬರದ್ದು ಒಂದೇ ಅಲ್ವಾ. ಅವ್ನು ಆರ್ಟ್ಸಲ್ಲಿ ಫೇಲು, ನಂದಿನ ಅಟ್ಲೀಸ್ಟ್ ಸೈನ್ಸು, ಒಂದು ಆರ್ಟ್ಸಲ್ಲಿ ಫೇಲು. ಆದಮೇಲೆ ಅವತ್ತು ಬರೋ ಒಂದು ಫೋನ್ ಕಾಲು ನಮ್ಮ ದನಿಗೆ, ಅಲ್ಲ ಮಲ್ಪೆ ಬಿಟ್ಬಿಡ್ಬೇಕು ಅಂದ್ಕೊಂಡ್ರೆ. ಮಲ್ಪೆ ಬಿಟ್ಬಿಟ್ಟು ಮುಂಬೈ ಹೋಗಬೇಕು, ಯಾಕಂದರೆ ಅವಾಗೆಲ್ಲ ನಾವು ಒಳ್ಳೊಳ್ಳೆ ಮೂವಿ ನೋಡ್ತಿದ್ವಿ, ಹಿಂದಿ ಮೂವಿ. ಏನು ಕೆಲಸ ಸರ್, ಆಮೇಲೆ ಕೆಲಸ ಮಾಡಿದ್ಮೇಲೆ ಮಲ್ಪೆಲೆಲ್ಲ ಹೋಗ್ಬಿಟ್ಟು ಥಿಯೇಟ್ರ್ಗಳಲ್ಲೇ ಮೂವಿ ನೋಡೋರು. ಅವಾಗೆಲ್ಲ ಹಿಂದಿ ಮೂವಿಗಳು ತುಂಬ ಚೆನ್ನಾಗಿರೋ ಮೂವಿಗಳು ಬರೋದು, ಅವಾಗೆಲ್ಲ ಮುಂಬೈನ ತೋರಿಸೋರು. ಇದು ನಾವು ಮೀನಿನವರಲ್ವ, ಅಲ್ಲಿನೂ ಕೂಡ ಮೀನು ಮಾರೋರು, ಮಾರ್ಕೆಟ್ಗಳಲ್ಲಿ ದಾಂಧಲಿಗಿರಿ ನಡೆಯೋದು. ನಾವು ಹೆಂಗಿದ್ರು ಮಾಡ್ಕೊಂಬಂದ್ಬಿಟ್ಟಿದ್ವಿ, ನಡೆಯೋ ಇಲ್ಲಿಂದ ಹೋಗೋಣ, ಇಲ್ಲ ಗೋವಾ ಹೊಡೆಯೋಣ, ಗೋವಾದಲ್ಲಿ ಭಾರಿ ಇರುತ್ತಂತೆ ಲೈಫು, ಅಲ್ಲಿ ಹೋಗ್ಬಿಡೋಣ ಅಂತ ಹಿಂಗೆ ಡಿಸೈಡ್ ಮಾಡಿದ್ವಿ. ಆ ಡೇ ಡಿಸೈಡ್ ಮಾಡ್ಕೊಂಡು ನಾವು ಗೋವಾಕ್ಕೆ ಹೋಗಬೇಕು, ಗೋವಾ ಟು ಮುಂಬೈ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ದನಿಗೆ ಒಂದು ಫೋನ್ ಬರುತ್ತೆ, ನನ್ನ ಮಗನಿಗೆ ಕೊಡಿ ಮಾತಾಡ್ಬೇಕಂತ. ನಮ್ಮಪ್ಪ ಫಸ್ಟ್ ಟೈಮು ಮಗನ ಮುಂದೆ ಹತ್ತಿದ್ದು ಅವತ್ತೇ ನಾನು ನೋಡಿದ್ದೆ ಸರ್. ಇಲ್ಲಿವರೆಗೂ ನಮ್ಮಪ್ಪ ಹತ್ತಿಲ್ಲ ನನ್ನ ಮುಂದೆ, ಅದ್ರ ಹಿಂದೆನೂ ಹತ್ತಿದ್ದಿಲ್ಲ ಯಾವತ್ತು, ಕಷ್ಟಗಳಿದ್ದನ್ನು ಹೇಳ್ಕೊಂಡು. ಅವತ್ತು ಒಂದೇ ದಿನ ಹತ್ತಿದ್ದು. ನಾನು ತುಂಬ ಕಷ್ಟಪಟ್ಬಿಟ್ಟು ನಿಮ್ಮನ್ನೆಲ್ಲ ಓದಿಸ್ಬಿಟ್ಟಿದ್ದೀನಿ, ಊರಲ್ಲಿ ಬದುಕೋಕ್ಕಾಗ್ತಾಯಿಲ್ಲ, ಯಾವ ಮಕ್ಕಳು ಏನೂ ಮಾಡಲ್ಲ, ನಿಂದು ಎಜುಕೇಷ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಇದ್ದಿದ್ದ ಮನೆಗಳನ್ನೆಲ್ಲ ಕಳ್ಕೊಂಡಿದ್ದೀನಿ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಭೂಮಿ ಕಳ್ಕೊಂಡ್ಬಿಟ್ಟಿದ್ದೀನಿ ನಿಮಗೋಸ್ಕರ. ಈಗಲೂ ನಾನು ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ. ನಾನು ಹೋಪ್ ಮಾಡ್ತಾ ಇರೋದು ಒಂದೇ, ನೀವು ಸರ್ಕಾರಿ ಹುದ್ದೆ ತೊಗೊತೀರಂತ. ದಯವಿಟ್ಟು ನನಗೆ ವಾಪಸ್ ಬಂದುಬಿಟ್ಟು ಓದ್ಬಿಡಪ್ಪ ನೀನು ಅಂತೇಳಿ ಹೇಳ್ಬಿಟ್ಟಿದ್ರು ನನ್ನ ತಂದೆ. ಅವತ್ತೇ ಸರ್ ನನ್ನ ತಂದೆ ನಾನು ಮುಂದೆ ಹತ್ತಿರೋದು ನೋಡಿರೋದು. ಇನ್ನೂ ಅಳಬಾರ್ದು ಯಾವತ್ತು ಅಂತೇಳಿ ನಾನು ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೆ ಅವತ್ತು ಡಿಸೈಡ್ ಮಾಡ್ಕೊಂಡು ವಾಪಸ್ ಬಂದುಬಿಟ್ಟೆ ಸರ್ ನಾನು. ಇಲ್ಲ ನಮ್ಮ ಅಪ್ಪನಿಗೋಸ್ಕರ ಬದುಕಬೇಕು ನಾನು, ಯಾವ ಶೋಕಿ ಯಾವ ಹುಡುಗಿಯರು ಏನು ಬೇಡ ಇದೆಲ್ಲ ಅಂಥೇಳಿ ವಾಪಸ್ ಬರ್ತೀನಿ. ನಮ್ಮ ಅಣ್ಣ ಅವನು ಸಫರ್ ಆಗ್ತಿರೋನೆ, ಯಾಕಂದರೆ ಅವನು ತುಂಬ ಇಂಟರ್ವ್ಯೂಗಳು ಹೋಗ್ತಾನೆ, ದುಡ್ಡು ಕೇಳ್ತಾರೆ, ಕೊಡೋಕ್ಕಾಗ್ತಿರಲ್ಲ ನಮ್ಮ ಕೈ. ಹೌದು ಸರ್, ದೊಡ್ಡವರು. ಅದಕ್ಕೆ ಅವನು ಯಾವುದನ್ನು ಅವ್ನು ಯಾವುದಕ್ಕೂ ನಂಬಲ್ಲ ಸರ್. ದುಡ್ಡು ಅಂತಂದರೆ ನಾನು ಕೊಡಲ್ಲ, ನಾನು ಸರಸ್ವತಿನೂ ಓದಿದ್ದೀನಿ. ನಾವು ನಮ್ಮ ತಂದೆ ಮುಂದೆ ವಾಪಸ್ ಬಂದುಬಿಟ್ಟು ಅದೇ ಹೇಳಿರೋದು, ಬಡವ್ರ ಮಕ್ಕಳಿಗೆ ವಿದ್ಯೆ ಒಲಿಯುತ್ತೆ, ತುಂಬ ಒಲಿಯುತ್ತೆ, ಬಟ್ ಆ ವಿದ್ಯೆ ಒಲಿದಿದೆ ಅಂತ ನಿಮಗೆ ಗೌರ್ಮೆಂಟ್ ಹುದ್ದೆ ಹೊಂದಬೇಕು ಅನ್ನೋದು ಎಲ್ಲೂ ರೂಲ್ ಇಲ್ಲ ಅಂತ ಸಾರ್ವಜನಿಕರು ಹೇಳಿದರು ನಮ್ಮ ತಂದೆಗೆ. ಸಾವ್ಕಾರ ಮಂದಿನ ಹೇಳಿದರು, ನಮ್ಮ ಮಕ್ಕಳೇ ಆಗಲ್ಲ, ನಿನ್ನ ಮಕ್ಕಳು ಎಲ್ಲಿ ಮಾಡ್ತಾರೆ, ಇಷ್ಟು ದುಡ್ಡು ಕೊಡ್ತೀವಿ ಅಂದಾಗಲೇ ನಮಗೆ ಏನಾಗಿಲ್ಲ, ನಿನಗೆ ಆಗ್ಬಿಡುತ್ತಾ ಅಂತೇಳಿ ಹೇಳೋರು. ನಮ್ಮಪ್ಪ ಕುಂದರ್ಸ್ಕೊಂಡು ನಾನು ವಾಪಸ್ ಬಂದಮೇಲೆ ಇದೇ ರೀತಿ ಸೇಮ್ ನಮ್ಮಪ್ಪ ನನ್ನ ಕೈ ಹಿಡ್ಕೊಂಡ್ಬಿಟ್ಟು ಕಾಲಿಗೆ ಬೀಳೋ ರೀತಿಯಲ್ಲಿ ಹೋಗ್ಬಿಟ್ಟು, ನನಗೆ ನಾನು ಎಷ್ಟು ಬೇಕೋ ಅಷ್ಟು ಬೇಡ್ಕೊಂಡ್ಬಿಡ್ತೀನಿ, ಅಷ್ಟು ಕೆಳಗೆ ಹಂತಕ್ಕೆ ಹೋಗಿ ನಿನಗೆ ಬೇಡ್ತಾ ಇದ್ದೀನಿ, ದಯವಿಟ್ಟು ಓದ್ಬಿಟ್ರಪ್ಪ, ಏನೋ ಒಂದು ಮಾಡಿರಿ. ಸರಸ್ವತಿನ ನಂಬಿದ್ರೆ ಮನೆಯಲ್ಲೆಲ್ಲ ಬುಕ್ಸ್ ಸರ್. ನಮ್ಮಪ್ಪ ಒಂದು ಬುಕ್ ಮಾರಿದ್ದಿಲ್ಲ. ನಾವು ಪ್ರೈಮರಿಯಿಂದ ಏನು 4 ಜನನ ಓದಿದ್ವಿ, ಎಲ್ಲ ಬುಕ್ಸ್ಗಳು ಕಟ್ಟಿ 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 ಹಾಗೆ ಇಟ್ಟಿದ್ದಾನೆ ಸರ್. ನಮ್ಮಪ್ಪಂದು ಅದೊಂದು ಅಷ್ಟು ಪ್ರೀತಿ ಬುಕ್ಸ್ ಮೇಲೆ. ಅದೇ ಅಲ್ವಾ ಮನುಷ್ಯನ ಚೇಂಜ್ ಮಾಡೋದು. ಒಬ್ಬ ವ್ಯಕ್ತಿ ಅದು ಒಂದೇ ಅಂತೆ ಲೈಫನ್ನು ಚೇಂಜ್ ಮಾಡೋದು. ಅಂದರೆ ಅವನಿಗೆ ಗೊತ್ತಿರ್ತಿರ್ಲಿಲ್ಲ, ಟೆಕ್ನಿಕಲ್ ವರ್ಡ್ಸ್ಗಳು ಹೇಳಕ್ಕೆ ಬರ್ತಿರ್ಲಿಲ್ಲ. ಅದು ಒಂದೇ ರೂಟ್ ಅಂತೆ ಜೀವನವನ್ನು ಚೆನ್ನಾಗಿಟ್ಟಿರೋದು. ನಂದೇನಪ್ಪ, ನಾನು ಸೌದು ಹೋಗ್ಬಿಟ್ಟಿದ್ದೀನಿ, ನನ್ನ ಜೀವನ ಮುಗಿದೋಯ್ತು, ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ನನಗೆ ಆಸ್ತಿ ಬೇಡ ಅಂತ ಯಾವುದೂ ನಾನು ಇವಾಗಿನವ್ರಿಗೆ ತೊಗೊಂಡಿಲ್ಲ, ಇಟ್ಕೊಳ್ಳೋಕ್ಕೂ ಹೋಗಿಲ್ಲ, ಎಲ್ಲ ಮಾರ್ತಾಯಿದ್ದೀನಿ ನಿಮಗೋಸ್ಕರ, ನನಗೋಸ್ಕರ ಅಂತಾರಲ್ಲ, ಆ ಬಡ್ಡಿ ಒಳಗೆ ಹಾಕ್ಕೊತಿದ್ದಾರೆ. ನಮ್ಮ ಮನೆ ಮುಂದೆ ನಿಂತಿರ್ತಕ್ಕಂಥ ಆಡನ್ನೆಲ್ಲ ಹೊಡ್ಕೊಂಡು ಹೋಗಿದ್ದಾರೆ, ಎತ್ತು ಬಿಚ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಎಷ್ಟೋ ದಿನ ನೀವು ಹುಳ ಬಿದ್ದಿರ್ತಕ್ಕಂಥ ಅನ್ನವನ್ನು ತಿಂದಿದ್ದೀರಿ. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇವಾಗ ನೀವು ಅಂದರೆ ಗಿವ್ ಅಪ್ ಮಾಡಿಬಿಟ್ಟು ಎಲ್ಲ ಓಡೋಗ್ಬಿಡ್ತೀನಿ ಅಂದರೆ ನನ್ನ ಪರಿಸ್ಥಿತಿನಪ್ಪ, ನಾನು ಸತ್ತೋಗ್ಬಿಡಲ್ಲ ಅಂಥೇಳಿ ನಮ್ಮ ತಂದೆ ಹೇಳ್ತಾರೆ ಸರ್. ಅವತ್ತು ನಾವು ಡಿಸೈಡ್ ಮಾಡಿದ್ದೆಲ್ಲ ಅಣ್ಣ ತಮ್ಮಂದರು. ಅಲ್ಲಿವರೆಗೂ ಅಷ್ಟು ಸೀರಿಯಸ್ನೆಸ್ ಇತ್ತಿಲ್ಲ, ಗೊತ್ತಿಲ್ಲ ನಮಗೆ ಲೈಫ್ ಬಗ್ಗೆ.
ಅಲ್ಲಿಗೆ ಡಿಸೈಡ್ ಮಾಡಿಬಿಟ್ಟು ಸರ್ ಇಲ್ಲ ನಾವು ನಮ್ಮ ತಂದೆ ಎಲ್ಲಿವರೆಗೂ ಬದುಕ್ತಾನೆ ಅಲ್ಲಿ ಒಳಗೆ ನಾನು ಒಬ್ಬ ಒಳ್ಳೆ ಮಗನಾಗಿರಬೇಕು ಅಂತಂದರೆ ಅವ್ನು ಹೇಳೋದನ್ನು ಕೇಳಬೇಕು ಅಂತೇಳಿ ಡಿಸೈಡ್ ಆಗಿಬಿಡ್ತೀನಿ. ಸೊ ಅಲ್ಲಿಂದ ಯೂಟ್ರನ್ ತೊಗೊಂಡೆ ಸರ್, ಆರ್ಟ್ಸ್ ಮಾಡಿಬಿಡು ಅಂತ ಹೇಳ್ತಾನೆ ನಮ್ಮ ಅಣ್ಣ ನನಗೆ. ಸೈನ್ಸ್ ಆಗಲ್ಲ, ಯಾಕಂದರೆ ನೀನು ಸಿಂಗಲ್ ಡಿಜಿಟಲ್ ಬಂದಿದೆ. ಇಲ್ಲ ದೊಡ್ಡವರಲ್ಲ, ಇನ್ನೊಬ್ರು ನಮ್ಮ ಮಾವ ಇರ್ತಾರೆ ರೇವಣ್ಣ ನಾಯಕ್ ಅಂತೇಳಿ, ಅವ್ರ ಮಾವ ಅಲ್ಲ ಅಣ್ಣ ಆಗಬೇಕು ಅವರು, ದೊಡ್ಡಣ್ಣ ಇನ್ನೊಬ್ಬರು. ಬಟ್ ನಮ್ಮಣ್ಣ ಜಿಲ್ ಬಿಡಲ್ಲ, ಇಲ್ಲ ಅವ್ನು ಮಾಡೇ ಮಾಡ್ತಾನೆ, ಅವನ ಹತ್ರ ಆ ಕೆಪಾಬಿಲಿಟಿ ಇದೆ, ಯಾಕೆ ಮಾಡೋಕ್ಕಾಗಲ್ಲ ಅವ್ನು ಮಾಡ್ತಾನೆ ಅಂತೇಳಿ ಹೋಗಿ ಸೆಕೆಂಡ್ TC ತೊಗೊಂಬ ಅಂತ ಹೇಳ್ತಾರೆ. ಸೆಕೆಂಡ್ TC ತೊಗೊಂಬರ್ಬೇಕಾದ್ರೆ ನನಗೆ ಅಲ್ಲೂ ಒಂದು ಘಟನೆ ಆಗುತ್ತೆ. ನಮ್ಮ ಹೆಡ್ ಮಾಸ್ಟರ್ TCನೇ ಕೊಡಲ್ಲ, ನಿನ್ನ ಯೋಗ್ಯತೆಗೆ ಮತ್ತೆ ಸೈನ್ಸ್ ಹಚ್ತೀನಿ ಅಂತ ಹೇಳ್ತಿಲ್ಲೋ, ಎಲ್ಲಾದರೂ ದುಡಿಯೋಕೆ ಹೋಗು, ನಿಮ್ಮ ತಾಂಡದ ಜನದೊಳಗೆ ಇದೆಲ್ಲ ಮತ್ತೆ ಪಾಸ್ ಆಗ್ತಿ ಅಂತ ಮಾಡಿ ನೀನು ಟೀಚರ್ ಹೇಳಿರೋದು ಸರ್ ನನಗೆ ಆ ಟೈಮಲ್ಲಿ. ಹೆಡ್ ಮಾಸ್ಟ್ರೇ TC ತೊಗೊಳಕ್ಕೆ ಹೋಗ್ಬೇಕಾರೆ ಆ TC ಮೇಲೆ ರೆಡ್ ಇಂಕಲ್ಲೇ ಬರೀತಾರೆ ಅವ್ರು, ಸೆಕೆಂಡ್ TC ಡೂಪ್ಲಿಕೇಟ್ TC ಅಂತ ಬರ್ತಾರೆ, ಈಗಲೂ ನನ್ನ ಹತ್ರ ಇದೆ ಅದು TC. ಅವ್ರು ಹೇಳ್ತಾರೆ ಇದೆಲ್ಲ ನಿಮಗೆಲ್ಲ ಬರಲ್ಲಪ್ಪ, ನೀವೆಲ್ಲ ದುಡ್ಕೊಂಡು ತಿನ್ನೋರು, ಎಲ್ಲ ಕುಡುಕರ ಮಕ್ಕಳು ನೀವೆಲ್ಲ, ನಿಮ್ಮಲ್ಲೆಲ್ಲ ಕುಡುಕರು ದಾಂಧಲೆ ಮಾಡೋರು ಅವ್ರಿವ್ರಿಗೆಲ್ಲ ಮಕ್ಕಳು ನೀವೆಲ್ಲ ಎಲ್ಲಿ ಸಾಧನೆ ಮಾಡೋಕ್ಕಾಗತ್ತೆ, ಏನು ಓದ್ತಿ ಹೋಗು ನಡಿ ಅಂತ ಹೇಳ್ತಾರೆ. 2 ದಿನ ಕಾಡಿಸ್ತಾರೆ ಸರ್ ನನಗೆ. ಹೌದು, ಅವಾಗ ನಮ್ಮ PT ಮಾಸ್ಟರ್ ನಾನು ಯಾಕೆ ನೆನ್ಸ್ಕೊಂತೀನಿ ಅಂತಂದರೆ ಅವ್ರು ಕರೆದ್ಬಿಟ್ಟು ನನಗೆ ಹೇಳ್ತಾರೆ, ನೋಡು ಒಂದು ಪೊಸಿಷನ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಮನುಷ್ಯನಿಗೆ, ನೀನು ನಾಳೆ ಬೆಳಿತೀಯಲ್ವಾ, ಆ ಪೊಸಿಷನಲ್ಲಿ ಯಾರೋ ಒಬ್ಬರು ಬರ್ತಾರಂತಂದರೆ ಒಳ್ಳೆ ನಿನ್ನ ಹತ್ರ ಕೆಪಾಬಿಲಿಟಿ ಇದೆ, ನಾನು ನೋಡ್ತಾ ಇದ್ದೀನಿ ಆಲ್ರೆಡಿ ನೀನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ನನಗೆ ಗೊತ್ತಿದೆ, ಬಟ್ ಈ ಥರದ ಬಿಹೇವಿಯರ್ ಇಟ್ಕೋಬೇಡ ಅಂತ ಹೇಳಿ ಅವತ್ತೇ ಹೇಳ್ತಾರೆ ನನಗೆ ನಮ್ಮ ಟೀಚರು. 2 ದಿನ ಆದಮೇಲೆ TC ಕೊಡ್ತಾರೆ. ನನ್ನ ಲೈಫ್ ಚೇಂಜ್ ಮಾಡಿದ ಕಾಲೇಜು ನಮ್ಮ MM ಪಾಟೀಲ್ ಕಾಲೇಜ್ ಸರ್, ಮರಿಸ್ವಾಮಯ್ಯ ಮಠದ ಪಾಟೀಲ್ ಅಂಥೇಳಿ MPP ಅವ್ರ ತಾಯಿಯವ್ರ ಹೆಸರಲ್ಲಿ ಮಾಡಿರ್ತಕ್ಕಂಥದ್ದು ಸರ್ ಅದು ಸ್ಕೂಲು ಕಾಲೇಜು. ಹೊರಗಡೆ ಇದೆಯಲ್ಲ ಅದ? ಹೌದು ಸರ್, ಅದೇ. ಸೊ ತುಂಗಭದ್ರದ ಹಿಂದೆನೇ MPP ಅವ್ರದ್ದು ಕಾಲೇಜ್ ಇದೆ ಸರ್. ನೀವು ಅಲ್ಲಿ ಕೇಳಬೇಕಾಗಿತ್ತು ಸರ್, ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ಗೆ ಈ ವಿದ್ಯಾರ್ಥಿ ಹೆಂಗೆ ತಮಗೆ ಅವಾಗ ಗೊತ್ತಿರಲಿಲ್ಲ ಅನಿಸುತ್ತೆ. ಸೊ ಅಲ್ಲಿ ನನಗೆ ನನ್ನ ಅಗೇನ್ ಲೈಫ್ ಟರ್ನಿಂಗ್ ಪಾಯಿಂಟ್ ಆದಂದರೆ ಮ್ಯಾಥಮೆಟಿಕ್ಸಲ್ಲಿ ನಾನು ಇಲ್ಲಿ ಜಸ್ಟ್ ಸೈನ್ಸೇ ಸೇರ್ಕೊಂಡೆ ಸರ್, ಬಿಡಲಿಲ್ಲ ಸರ್ ನಾನು ಫಸ್ಟ್ ಪಿ ಯು ಸಿಂದಾನೆ. ಎಲ್ಲರೂ ನನ್ನ ಜೂನಿಯರ್ಸ್, ನಾನು ಸೀನಿಯರು. ಈ SLC ಮುಗಿಸಿ 2 ವರ್ಷ ಹೋದ್ರಿ, ವೇಸ್ಟ್ ಆಯಿತು. ಮತ್ತೊಂದು ವರ್ಷ ಅಲ್ಲಿ ಕಳ್ಕೊಂತೀನಲ್ಲ ಮಲ್ಪೆ. ಸೊ SLC ಮುಗಿದ್ರು 3 ವರ್ಷ ಆದಮೇಲೆ ಮತ್ತೆ ಫಸ್ಟ್ ಪಿ ಯು ಸಿ ಸರ್. ಹೆಂಗೆ ಅನ್ಸಿರ್ಬೇಡ ಸರ್ ನಿಮಗೆ, ನಮ್ಮ ಅಣ್ಣ ಹೇಳೋನು ನನಗೆ ಆ್ಯಕ್ಚುಲಿ ಡಿಗ್ರಿ ಮಾಡೋ ವಯಸ್ಸು ನನಗೆ ಆ ಟೈಮಲ್ಲಿ ಮೀಸೆ ಬರ್ತಾ ಇತ್ತು ಎಲ್ಲ. ಅವರೆಲ್ಲ ಚಿಗುರು ಮೀಸೆನೂ ಬಂದಿಲ್ಲ ಅಂತ ಹುಡುಗರು ಪಾಸಾಗಿ ಬಂದಿರೋವು. ಅವ್ರ ಜೊತೆ ನಾನು ಕುತ್ಕೋಬೇಕಾದ್ರೆ ನನಗೆ ಒಂಥರ ಅನ್ಸತ್ತೆ ಸರ್, 3 ವರ್ಷ ಬೇರೆ ಗ್ಯಾಪ್ ಮಾಡಿಬಿಟ್ಟಿದ್ದೀನಿ, ಈ ವಿದ್ಯಾರ್ಥಿಗಳ ಜೊತೆ ಹೆಂಗೆ ಬಿಡೋದಪ್ಪ, ಚಾಲೆಂಜಿಂಗ್ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ. ಬಟ್ ನನಗೆ ಅಲ್ಲಿ ಸಿಕ್ಕಿದ್ದು, ನನಗೆ ಮ್ಯಾಥಮೆಟಿಕ್ಸ್ ಅಷ್ಟು ಬರ್ತಿರಲಿಲ್ಲ ಸರ್. ಅಲ್ಲಿ ಸಿಕ್ಕಿದ್ದು ಬ್ರಾಹ್ಮಿನ್ಸ್, ನನ್ನ ಶೆಡ್ಯೂಲ್ ಕ್ಯಾಸ್ಟು, ನನಗೆ ಸಿಕ್ಕಿದ್ದು ಬ್ರಾಹ್ಮಿನ್ಸ್ ಟೀಚರ್. ನನ್ನ ಲೈಫನ್ನು ನೀನು ಮಾಡ್ತೀಯಾ, ನಿನ್ನ ಮ್ಯಾಥಮೆಟಿಕ್ಸ್ ಅಂದರೆ ಹೆದರಬೇಡ, ನೀನು ಅದರಲ್ಲಿ ಸ್ಕೋರ್ ಮಾಡಿಸ್ತೀನಿ ನಾನು ಅಂಥೇಳಿ. ಎವ್ರಿ ಡೇ ಹಿ ಬಿಲಾಂಗ್ಸ್ ಟು ಎ ಹೈಯರ್ ಕಮ್ಯುನಿಟಿ. ಅಲ್ಲಿದ್ರೂ ಕೂಡ ನಾನು ಕೈ ಬಿಡಲಿಲ್ಲ ಸರ್ ಆ ವ್ಯಕ್ತಿ. ಬಟ್ ನನಗೆ ಸಿಕ್ಕಿರ್ತಕ್ಕಂಥ ಗುರುಗಳು ಅದನ್ನು ಮಾಡಲಿಲ್ಲ ಸರ್ ನಮಗೆ ಯಾವತ್ತು. ನನಗೆ ಅವರು ಕರೆದುಬಿಟ್ಟು ಎವ್ರಿ ಡೇ ಹೇಳೋರು, ಇದನ್ನು ಓದು, ಅದನ್ನು ಓದು, ಇದು ಮಾಡು, ನೀನು ಮಾಡ್ತೀಯಾ, ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಮಾಡು, ಇದು ಮಾಡು, ಆಲ್ಗರಿದಮ್ ಮಾಡಿ, ಎಲ್ಲ ಕಲಿಸ್ಕೊಟ್ಬಿಟ್ರು ಸರ್. ಸೊ ಆ ಟೈಮಲ್ಲಿ ಬಿಡಲಿಲ್ಲ. ಡಿಸ್ಟಿಂಕ್ಷನ್ ನಂದು PUC ಸೆಕೆಂಡ್ ಇಯರ್. ಮತ್ತೆ ಇಲ್ಲೊಂದು ಸ್ಟೋರಿ ಹೇಳ್ಬೇಕು ಸರ್, ಕೈ ಸ್ಟೋರಿ ನಿಮಗೆ. ಫಸ್ಟ್ PUC ನಾನು ಫೇಲ್ ಕ್ಯಾಂಡಿಡೇಟ್ ಅಲ್ಲ, ನನಗೆ ಹಾಸ್ಟೆಲ್ ಸಿಗಲ್ಲ. ನಮ್ಮಪ್ಪ ಒಂದು ರೂಮ್ ಮಾಡಿಸ್ಬಿಡ್ತಾನೆ, ಅಡುಗೆ ಮಾಡ್ಕೊಂಡು ತಿನ್ನಂತಾನೆ. ಅವಾಗೆಲ್ಲ ನಾವೆಲ್ಲ ಮಾಡ್ಕೊಂಡು ತಿಂತಿದ್ವಿ, ಬಟ್ ಸಫಿಷಿಯೆಂಟ್ ಆಗ್ತಿರ್ಲಿಲ್ಲ. ಅಲ್ಲಿ ನಮ್ಮದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಬಾಲಕರದೊಂದು ನಿಲಯ ಇದೆ, ಅಂದರೆ ವಿದ್ಯಾರ್ಥಿ ನಿಲಯ, ಸಮಾಜ ಕಲ್ಯಾಣ ಇಲಾಖೆದು. ಸೊ ಅಲ್ಲಿ ಹಾಸ್ಟೆಲಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಪಾಸ್ ಆಗಿರ್ಬೇಕು ಕ್ಯಾಂಡಿಡೇಟು, ಮೆರಿಟಲ್ಲಿ ಬಂದಿರಬೇಕಂದ್ರೆ ಅವ್ರಿಗೆ ಕೊಡ್ತಾರೆ. ನಾನು ಮೆರಿಟ್ ಇಲ್ಲ ಏನಿಲ್ಲ, ಫೇಲ್ ಕ್ಯಾಂಡಿಡೇಟ್, ನಾನು ಸೆಕೆಂಡ್ TC ಬಂದಿದ್ದಾರೆ ಅಂತ ಕೇಳಿದ್ರೆ, ಯಾಕಂದ್ರೆ ಆಲ್ರೆಡಿ ಅಲ್ಲಿ ಹಾಸ್ಟೆಲ್ ಆಗಿಬಿಟ್ಟಿತ್ತಲ್ಲ, ಇಲ್ಲಿ ಕೊಡ್ತಿರ್ಲಿಲ್ಲ. ಎವ್ರಿ ಡೇ ನಾನು ಬೆಳಗ್ಗೆ 7:15 ಓಡ್ ಹೋಗಬೇಕು. ಬಾಕ್ಸ್ ಎಲ್ಲಿಡ್ಬೇಕಂತಂದರೆ ಇದು ಇರುತ್ತಲ್ಲ ಕಾಂಪೌಂಡ್ ಕೆಳಗೆ ನೀರು ಹೋಗಲಿಕ್ಕೆ ಒಂದು ಸಂಧಿ ಮಾಡಿರ್ತಾರೆ ಸಣ್ಣದೊಂದು ಇಟ್ಟಿಗೆಯಷ್ಟು, ಅಲ್ಲಿಟ್ಟು ಬರಬೇಕು. ಆವಾಗ ನನ್ನ ಫ್ರೆಂಡ್ಸ್ ಯಾರು ಒಳಗಿರ್ತಾರೆ ಅವ್ರು ಅದ್ರಲ್ಲಿ ಹಾಕಿಬಿಟ್ಟು ಅದೇ ಬಾಕ್ಸ್ ಇಡೋರು, ಅದನ್ನು ತೊಗೊಂಡು ಮತ್ತೆ ಓಡ್ಬರೋನು, ಇಲ್ಲಿ ತಿನ್ನೋನು. ಈಗ ಯಾಕಾಯಿತು ಅಂತಂದರೆ ನಾನು ಡೈರೆಕ್ಟಾಗಿ ಹಾಸ್ಟೆಲೊಳಗೆ ಹೋಗ್ಬಿಟ್ಟು ತಿಂತಾಯಿದ್ದೆ. ಆದರೆ ವಾರ್ಡರ್ ಬಂದುಬಿಟ್ಟು ಒಂದಿನ ಎಬ್ಬಿಸ್ಬಿಟ್ಟು ಎಲ್ಲರ ಮುಂದೆ ಚೀಮಾರಿ ಹಾಕ್ಬಿಡ್ತಾರೆ. ನಿನಗೆ ನಾಚಿಕೆ ಇಲ್ಲ, ಮಾನ ಮರ್ಯಾದಿಲ್ಲ, ಫೇಲ್ ಆಗಿದೆಯಾ, ನಿಮ್ಮ ಮನೇಲೆಲ್ಲ ಇದು ಹಂಗೆ ಹಿಂಗೆ, ನಿಮ್ಮನ್ನೆಲ್ಲ ಊಟ ಸಿಗಲ್ವಾ, ಯಾವುದ್ರಲ್ಲಿ ನೀವೆಲ್ಲ ಈಡಿಯೇಟ್ಗಳು, ಹಾಗೆ ಹೆಂಗೆ ಎಲ್ಲ ರೀತಿಯಲ್ಲಿ ಹುಡುಗರು ಮುಂದೆ ಬೈದ್ಬಿಡ್ತಾರೆ ಸರ್. ಅವತ್ತು ತಟ್ಟಿನ ಬಿಡಿಸ್ಬಿಡ್ತಾರೆ ನನಗೆ, ಅವತ್ತು ಊಟ ಮಾಡೋಕ್ಕೂ ಬಿಡೋಲ್ಲ. ಅದೇ ಲಾಸ್ಟು, ನಾನು ಕೆಳಗಡೆ ಹೋಗೋದು ಕೊಡೋದು. ಫಸ್ಟ್ ಇಯರಿಗೆ ಹಿಂಗೆ ಮಾಡಿದೆ. ಸೆಕೆಂಡ್ ಇಯರಲ್ಲಿ ನಾನು ಡಿಸ್ಟಿಂಕ್ಷನ್ ಬಂದಲ್ಲ, ಸೆಕೆಂಡ್ ಇಯರಲ್ಲಿ ಫಸ್ಟ್ ಲಿಸ್ಟಲ್ಲಿ ಫಸ್ಟ್ ನೇಮ್ ನಂದೆ. ಫಾರ್ ಹಾಸ್ಟೆಲ್ ಬಿಡಲಿಲ್ಲ. BR ಅಂಬೇಡ್ಕರ್ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಫಿಕ್ಸ್ ಬಿಡಲಿಲ್ಲ, ಫಿಕ್ಸ್. ಅಲ್ಲಿಗೆ ಆಯಿತು ಸರ್. ಅಲ್ಲಿ ಖುಷಿ ವಿಚಾರ ಅದು ನನಗೆ.
ಆಮೇಲೆ ನಾವು ವಾರ್ಡನ್ ಅಂದರು, ನಾನು ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ಈಗಲೂ ನನ್ನ ಕಾಂಟ್ಯಾಕ್ಟ್ ಇದ್ದಾರೆ ನಮ್ಮ ಸಾಹೇಬರು. ಅವ್ರು ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಬಿಡು, ಅವತ್ತಿನ ದಿನ ನನಗೆ ರಿಯಲೈಸ್ ಆಗಿದೆ ನಿನಗೆ ಅವತ್ತಿನ ದಿನ. ಬಟ್ ನಾನು ಹಂಗೆ ಮಾಡಿದ್ದಕ್ಕೆ ನೀನು ಮಾಡಿದೀಯ ಅಂತಲೂ ಹೇಳ್ತಾರೆ. ನಾನು ಅವತ್ತು ಊಟ ಬಿಡಿಸ್ತಿರ್ಲಿಲ್ಲ ಅಂದರೆ ನೀನು ಜಿಲ್ಲಿಂದ ಓದ್ತಾ ಇರಲಿಲ್ಲ, ಬೆಂಕಿ ಎತ್ತಾ ಇರಲಿಲ್ಲ, ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರೆ. ಸರ್ ನನ್ನ ಪ್ರಕಾರ ನಾನು ಹೇಳೋದು, ಈಗ ಕೆಲವು ಸಮಾಜಗಳು ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ತುಂಬ ಹಿಂದೆ ಉಳಿದಿದೆ ಸರ್. ಈಗಲೂ ಇದೆ ಸರ್. ಈಗ ಒಂದು ಕುಟುಂಬ ಮುಂದುವರೆದಿದೆ ಅಂಥೇಳಿ ಆ ಕಂಪ್ಲೀಟ್ ಕಮ್ಯುನಿಟಿ ಮುಂದೆ ಹೊರದಿದೆ ಅಂತ ಹೇಳಿ ತಿಳ್ಕೊಳ್ಳೋ ತಪ್ಪಾಗುತ್ತೆ ಸರ್. ಆಯಿತಾ. ಟೀಚಿಂಗ್ ಫೀಲ್ಡಲ್ಲಿ ನನ್ನ ಪ್ರಕಾರ ರಿಸರ್ವೇಷನ್ ಅನ್ನೋದು ತುಂಬ ಕಡಿಮೆ ಇರಬೇಕು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಅಲ್ಲಿ ಅವ್ರು ಏನು ಹೇಳ್ತಾರೆ ಅದೇ ಸಮಾಜದಲ್ಲಿ ನಾಳೆ ರಿಫ್ಲೆಕ್ಟ್ ಆಗೋದು. ಎಜುಕೇಷನ್ ಅನ್ನೋದು ನಾವು ಎಕ್ಸ್ಪೆಷಲಿ ಟೀಚಿಂಗ್ ಫೀಲ್ಡಲ್ಲಿ ನಾನು ತಿಳ್ಕೊಂಡಾಗ ಮಾತ್ರ ನನ್ನನ್ನು ನಂಬಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕಾಗೋದು. ಹಾಗಂತ ಈ ಬೇರೆ ಕಮ್ಯುನಿಟಿಯಲ್ಲಿ ಸೆಲೆಕ್ಟ್ ಆಗೋರು ಟ್ಯಾಲೆಂಟ್ ಇರೋಲ್ಲ ಅಂತ ಏನಿಲ್ಲ. ಈಗ ಅವರೇ ಟ್ಯಾಲೆಂಟ್ ಇರ್ತಾರೆ, ಅವ್ರನ್ನೇ ತೊಗೋಬೇಕು ಅನ್ನೋದು ಅದು ರಾಂಗು ನನ್ನ ಪ್ರಕಾರ. ಯಾರು ಮೆರಿಟಲ್ಲಿ ಬರ್ತಾರೆ, ಯಾರು ತಿಳ್ಕೊಂಡಿರ್ತಾರೆ ಆ ವಿಷಯದ ಬಗ್ಗೆ ಆಳವಾದ ನಾಲೆಜ್ ಯಾರಿಗಿರುತ್ತೆ ಅವ್ರನ್ನ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅಂಬೇಡ್ಕರ್ ಅವರ ವಾದನೇ ಬೇರೆ, ಅಂಬೇಡ್ಕರ್ ವಿಚಾರಧಾರೆಗಳೇ ಬೇರೆ, ಅವ್ರ ಸಿದ್ಧಾಂತಗಳೇ ಬೇರೆ. ಬಟ್ ಅವ್ರನ್ನ ಯೂಸ್ ಮಾಡ್ಕೊತಿರೋದೇ ಬೇರೆ ರೀತಿಲಿ ಆಗಿದೆ. ಆಯಿತಾ. ನನ್ನ ಪ್ರಕಾರ ಆ ವ್ಯಕ್ತಿ ಈಸ್ ಐಕಾನ್ ಫಾರ್ ನಾಲೆಜು, ಇಂಟಿಗ್ರಿಟಿ, ಸೆವೆರ್ನಿಟಿಗೆ ಅವರು ಬೆಸ್ಟ್ ಎಕ್ಸಾಂಪಲ್ ನನ್ನ ಪ್ರಕಾರ. ಆಮೇಲೆ ಏನಾಯ್ತು ಸೆಕೆಂಡ್ ಪಿ ಯು ಡಿಸ್ಟಿಂಕ್ಷನ್ ಬಂದುಬಿಟ್ಟೆ ಸರ್. ಎಷ್ಟು ಬಂದು ಮಾರ್ಕ್ಸು? ಅವಾಗ ಅರೌಂಡ್ 87 ಏನೋ, 89 ಇದೆ ಸರ್ ನಂದು PUC. ಸೊ ಅದು ಮಾಡ್ಕೊಂಡೆ ನಾನು. ಆವಾಗ ಖುಷಿ ಎಲ್ರಿಗೂ ಸರ್. ಅದು ಹೆಂಗೆ ಅಂತಂದರೆ ಅದು ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ ಸರ್ ನನಗೆ. ಮಕ್ಕಳು ಡಿಟ್ಯಾಚ್ ಆಗೋದನ್ನು ವಾಪಸ್ ತಂದುಬಿಟ್ಟು ಒಬ್ಬ ತಂದೆ ಅವನ ರೋಲು ಮತ್ತು ಒಬ್ಬಳ ತಾಯಿ ಅವಳ ರೋಲನ್ನು ಅಲ್ಲಿ ನಿಭಾಯಿಸಬೇಕಾಗತ್ತೆ. ಆ ಮಗನಿಗೆ ಹೇಳ್ಕೊಡ್ಬೇಕು ಅವ್ರು ಅನುಭವಿಸಿರ್ತಕ್ಕಂಥ ಕಷ್ಟಗಳು, ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಒಂದು ನೋವುಗಳು. ಅದಾದಮೇಲೆ ಮುಂದೆ ಒಬ್ಬ ಅಧಿಕಾರಿ ಆದರೆ ಹಿಂಗೆ ಚೇಂಜಸ್ ನೀನು ಮಾಡ್ಬೋದು, ನಿನ್ನಿಂದನೂ ನಾವೊಂದು ಒಂದು ಒಂದು ಹೊಟ್ಟೆ ಊಟ ತಿನ್ಬೋದು, ಸೊಸೈಟಿಯಲ್ಲಿ ನಿನ್ನಿಂದನೂ ಒಳ್ಳೆ ರೀತಿಯ ಒಂದು ಕೆಲಸಗಳಾಗ್ತದೆ ಅಂಥೇಳಿ ಇನ್ನೊಬ್ಬ ಅಧಿಕಾರಿನ ಭೇಟಿ ಮಾಡಿಸ್ಬಿಟ್ಟು ಅದರ ಮಹತ್ವವನ್ನು ತಿಳಿಸಿದಾಗ ಆ ವಿದ್ಯಾರ್ಥಿ ತಿಳ್ಕೊತಾನೆ ಸರ್. ನನ್ನ ಲೈಫಲ್ಲಿ ಅದೇ ಆಗಿರೋದು. ಐ ಮೆಟ್ ವೆಟರ್ನರಿ ಡಾಕ್ಟರ್ಸ್ ಮೈ ಬ್ರದರ್. ನಮ್ಮ ಅಣ್ಣ ಎಲ್ಲ ಕಡೆನೂ ಕರ್ಕೊಂಡು ಹೋದ ನನಗೆ. ಫೇಲ್ ಆದಮೇಲೆ ಪವರ್ ಅಂದರೆ ಏನಂತ ತೋರಿಸಿದ್ದು ನಮ್ಮ ಅಣ್ಣ ಅಲ್ಲೇ ಸರ್ ನನಗೆ. ಎಜುಕೇಷನ್ ಅನ್ನೋದನ್ನು ಯಾವ ರೀತಿಲಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದು ನಮ್ಮ ಅಣ್ಣ ಅಲ್ಲೇ. ಟೇಕನ್ ಬೋತ್ ಆಫ್ ಅಸ್, ಅವನಿಗೂ ನನಗೆ ಇಬ್ಬರಿಗೂ ತೊಗೊಂಡು ಹೋಗ್ಬಿಟ್ಟು ಡಾಕ್ಟ್ರನ್ನ ಭೇಟಿ ಮಾಡಿಸಿದ್ರು. ಡಾಕ್ಟ್ರ್ ಹತ್ರ ಯಾರ್ಯಾರು ಬರ್ತಾರೆ ಕೂತ್ಕೊಂಡು ನೋಡಿ ನೀನು ಅನ್ನೋರು. ಅವ್ರನ್ನ ನೀನು ಸಹಾಯ ಅವ್ರು ಸಹಾಯ ಮಾಡ್ತಿದ್ದಾರಲ್ವಾ, ಅದರಂಥ ಸೇವೆ ಇನ್ನೊಂದಿಲ್ಲ. ಒಬ್ಬರು ವೆಟರ್ನರಿ ಡಾಕ್ಟರ್ ಹತ್ರ ತೊಗೊಂಡೋಗೋರು. ಆ ಪ್ರಾಣಿ ಇದೆ ಅಲ್ವಾ, ನೀನು ಪ್ರಾಣಿಗಳನ್ನ ಇಷ್ಟಪಡ್ತೀಯ, ನೀನು ನಾಳೆ ನೀನು ಡಾಕ್ಟರ್ ಆದರೆ ಆ ಪ್ರಾಣಿಗಳನ್ನೆಲ್ಲ ನೋಡ್ಕೋಬೋದಾ ಅಂತ ಕಂಪೇರ್ ಮಾಡೋರು. ನನಗೇನು ಇಂಟರ್ನಲ್ ಫೀಲಿಂಗ್ ಇತ್ತು ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ. ಅದಾದಮೇಲೆ ಒಂದು ಕಡೆ ಪೊಲೀಸ್ ಆಫೀಸರ್ ಕಡೆ ತೊಗೊಂಡು ಹೋಗ್ತಾರೆ, ಅವರು ಕಾನ್ಸ್ಟೇಬಲ್ ಅಷ್ಟೇ, ಅವ್ರ ಹತ್ರ ತೊಗೊಂಡು ಹೋಗ್ತಾರೆ. ಅವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಅಂದರೆ ಹೆಂಗಿರ್ತಾರೆ ಅಂತ ಇವನಿಗೆ ಸ್ವಲ್ಪ ಹೇಳಿ ಅಂತನವರು. ಅವಾಗ ತುಂಬ ಆಡಂಬರ ಇತ್ತು ಸರ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಅಂದರೆ ಆ ಗಮ್ಮತ್ತೇ ಬೇರೆ ಇತ್ತು ಸರ್ ರೂರಲ್ ಸೈಡಲ್ಲಿ. ಈಗ ಡೈಲ್ಯೂಟ್ ಆಗಿದೆ ಸ್ವಲ್ಪ. ಹಳೇ ಇದೆ ಅಂದರೆ ಅವ್ನು ಬರ್ತಾ ಇದ್ದ ದಾರಿಯಲ್ಲಿ ಅಂತಂದರೆ ಉಳುಕಿದವರೆಲ್ಲ ಹೋಗ್ತಾ ಇರ್ಬೇಕು ಸರ್, ಓಡ್ತಾ ಇದ್ರು ಸರ್. ಇಳಿದಿದ್ದಾನೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಲಾಠಿ ಹಿಡ್ಕೊಂಡು ಕೆಳಗಡೆ ಊರಲ್ಲಿ ಅಂತಂದರೆ ನಿಂತ್ಕೊತಾ ಇರಲಿಲ್ಲ. ಆ ವಯ್ಯನ್ನು ಹಿಂಗೆ ನೋಡಿಬಿಟ್ಟು ಮಾತಾಡೋರು ಇರ್ತಿರ್ಲಿಲ್ಲ. ಯಾರ್ದಾದ್ರೂ ಮನೆಗೆ ವಿಸಿಟ್ ಮಾಡಿಬಿಟ್ಟಾರ ಅಂತಂದ್ರೆ ಅವರೇ ಪೂಜೆ ಮಾಡ್ಬೇಕು ಅಂತ. ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾರಂದರೆ ಹೀ ಈಸ್ ಅ ಚೀಫ್ ಗೆಸ್ಟು, ಅವನೇ ಆರತಿ ಎತ್ತಬೇಕು. ಅಲ್ಲಿ ಯಾವುದು ಕ್ಯಾಸ್ಟ್ ಅಂತ ಬರಲ್ಲ, ಅವ್ನ ಪೊಸಿಷನ್ ಏನಂತ ಬರಲ್ಲ, ಏನೂ ಬರಲ್ಲ, ಹೀ ಈಸ್ ಎ ಆಫೀಸರ್ ಅಷ್ಟೇ. ಅದನ್ನು ನಮಗೆ ಹೇಳ್ಕೊಟ್ರು ಸರ್. ಅವಾಗ ಒಬ್ಬರು ಕಾನ್ಸ್ಟೇಬಲ್ ಎಕ್ಸ್ಪ್ಲೇನ್ ಮಾಡಿದರು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತಂದರೆ ಒಂದು ಗಾಡಿ ಕೊಡ್ತಾರೆ, ನಿನ್ನ ಅಡಿಯಲ್ಲಿ ಒಂದು 50ರಿಂದ 60 ಜನ ಕೆಲಸ ಮಾಡ್ತಿರ್ತಾರೆ, ಇಷ್ಟು ಹಳ್ಳಿಗಳೆಲ್ಲ ನಿನ್ನ ಕಂಟ್ರೋಲಲ್ಲಿರುತ್ತೆ. ಇಸ್ಪೇಟ್ ಆಡೋರು ನೀನೆಲ್ಲ ನಿಲ್ಲಿಸ್ಬೋದು, ಮಟ್ಕ ಆಡೋರ್ನೆಲ್ಲ ನಿಂದಿರಿಸ್ಬೋದು ನೀನು, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ನಡೀತಾರೆ, ಈ ಪ್ರಾಸ್ಟಿಟ್ಯೂಷನ್ ಅನ್ನೋದನ್ನು ನಿಂದಿರಿಸ್ಬೋದು ನೀನು, ಸಣ್ಣ ಮಕ್ಕಳ ಮೇಲೆ ಆಗೋ ದೌರ್ಜನ್ಯಗಳನ್ನೆಲ್ಲ ನೀನು ಕಣ್ಣಾರೆ ನೋಡ್ತೀಯಾ, ಮರ್ಡರ್ ಆಗೋರ್ನೆಲ್ಲ ಡಿಟೆಕ್ಟ್ ಮಾಡಿ ನೀನು ಕನ್ವಿಕ್ಷನ್ ಕೊಡಿಸ್ತೀಯಾ. ಸೊ ಅದನ್ನೆಲ್ಲ ಹೇಳ್ಬಿಟ್ಟು ನಿನಗೆ ಒಂದು ಕ್ವಾರ್ಟರ್ಸ್ ಇರುತ್ತೆ, ಇಷ್ಟು ಸ್ಯಾಲ್ರಿ ಬರುತ್ತೆ ನಿನಗೆ. ಸೊ ಇದು ನೋಡಿ, ಇದು ಪವರ್ ಅಂದರೆ. ಒಂದು ದೇವಸ್ಥಾನದ ಉದಾಹರಣೆ ಕೊಟ್ಟರು ಸರ್ ನಿಮಗೆ ಅವರು. ನೀನು ಈಗ ಹೋಗ್ತೀಯ ದೇವಸ್ಥಾನದಲ್ಲಿ, ನೀನು ಪೂಜೆ ಮಾಡ್ತೀಯಲ್ಲ, ಯಾರಾದರೂ ಬಿಡ್ತಾರ ನಿನಗೆ ಒಳಗಂತ? ನನಗೇನು ಕೊಡ್ತಾರಣ್ಣ, ನಾನು ಆರತಿ ತೊಗೊಂಡು ಬರ್ತೀನಿ ಅಷ್ಟೇ ಅಂತ ಕ್ಯಾಶುವಲ್ ಆಗಿ ಹೇಳಿದೆ. ಅದೇ ನೀನು ಸಬ್ ಇನ್ಸ್ಪೆಕ್ಟ್ರಾಗಿ ಹೋಗು, ನಿನಗೆ ಹಾರ ಹಾಕ್ಬಿಟ್ಟು ಆರತಿ ಹಿಂಗೆ ಕೊಟ್ಬಿಟ್ಟು ನಿನಗೆ ಪೂಜೆ ಮಾಡಿಸ್ಬಿಟ್ಟು ಕಳಿಸ್ತಾರೆ ಅನ್ನೋರು. ಅಂದರೆ ಅವಾಗ ನಿನ್ನ ಮ್ಯಾಟ್ರ್ ಆಗೋಲ್ಲ, ನೀನು ಎಲ್ಲಿಂದ ಬಂದಿದೆಯಾ, ಏನು ನಿನ್ನ ಪೊಸಿಷನು, ಯಾವ ಕ್ಯಾಸ್ಟ್ನಿಂದ ಅಂತ ಯಾವುದೂ ಮ್ಯಾಟ್ರ್ ಆಗಲ್ಲ ಗುರು. ಅದನ್ನು ಚೇಂಜ್ ಮಾಡೋದು ಎಜುಕೇಷನ್. ಹಾಗಾಗಿ ಆ ಎಜುಕೇಷನ್ ಇಂಪಾರ್ಟೆನ್ಸ್ಗಳನ್ನೆಲ್ಲ ನಮ್ಮ ತಂದೆ ನಮ್ಮ ಅಣ್ಣ ನಮಗೆ ಹೇಳ್ಕೊಟ್ರು. ಹಾಗಾಗಿ ನಾವು ಚೇಂಜ್ ಆದ್ವಿ. ಎಸ್, ವಿ ಹ್ಯಾವ್ ಟು ಅದನ್ನು ಕ್ಯಾಚ್ ಮಾಡಬೇಕು ಆ ಪೊಸಿಷನನ್ನು ಅಂಥೇಳಿ. ಹಾಗಾಗಿ ತಂದೆ ತಾಯಿಗಳ ರೋಲು ಮ್ಯಾಟ್ರ್ ಆಗುತ್ತೆ ಅಂತ ನನ್ನ ಪ್ರಕಾರ ಸರ್. ಆಮೇಲೆ ಪಿ ಯು ಸಿ ಆದಮೇಲೆ ಡಿಗ್ರಿ ಲೈಫ್ ಈಸ್ ವಂಡರ್ಫುಲ್ ಲೈಫ್ ಸರ್. ನನಗೆ ಇಲ್ಲ ಸರ್, ಅಲ್ಲಿ ಡಿಗ್ರಿ ಕಾಲೇಜ್ ಹೋಯಿತು.
ಎಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಲ್ಲಿ ನನಗೆ ಮೆರಿಟಲ್ ಸೀಟ್ ಸಿಕ್ತು. ಅಲ್ಲೂ ಗೌರ್ಮೆಂಟ್ ಸೀಟು. ಹೌದು ಸರ್, ಗೌರ್ಮೆಂಟ್ ಸೀಟ್ ಸಿಕ್ತು ಅಲ್ಲೂ. ಭುವನಂ ಗಗನಂ ಸಕಲಂ ಶರಣಂ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.